ಪ್ರತಿಭಟನೆಯನ್ನು ತಗೊಂಡಿದೆ ಈ ಪ್ರಕರಣದಲ್ಲಿ ಅಂತ ಹೇಳಿದ್ರೆ, ಇಲ್ಲದೇ ಇರುವಂತಹ, ಹುಟ್ಟದೇ ಇರುವಂತಹ ಅನನ್ಯ ಭಟ್ ಮಣಿಪಾಲದಲ್ಲಿ ಓದಿದಾಳೆ. ಅವಳು ಮೂಳೆ ಕೊಡಿ ಅಂತೇಳಿ ಒಂದು ಮುದುಕಿ ಬಂದು ಅಳ್ತಾಳೆ. ಅದಕ್ಕೆ ಒಬ್ಬ ಗಿರೀಶ್ ಮಟ್ಟಣ್ಣನವರು ಅದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾನೆ, ಮೀಡಿಯಾ ಮೀಟ್ ಮಾಡ್ತಾನೆ. ಇಷ್ಟೆಲ್ಲ ಡ್ಯಾಮೇಜ್ ಆದ್ರೂ ಕೂಡ ಅವ್ರನ್ನ ಯಾಕೆ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಿಲ್ಲ? SIT ಅಂತ ಹೇಳಿದ್ರೆ ಮಾವನ ಮನೆ ಅನ್ನೋ ರೀತಿಯಲ್ಲಿ ಹೋಗಿ ನನ್ನ ಕರೆದ್ರು, ಚಾಕೊಟ್ರು, ಚೆನ್ನಾಗಿ ಮಾತಾಡಿದ್ರು ಅಂತೇಳಿ ಹೊರಗಡೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಅಜಯ್ ಅಂಚನ್ನು ಡಿಟಾಕ್ಸ್ ದಿನೇಶ್ ಅನ್ನೋರ ಹೆಸರನ್ನ ಚಿನ್ನಯ್ಯ ಉಲ್ಲೇಖ ಮಾಡಿದ್ದಾನೆ. ಅದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಪುಂಖಾನುಪುಂಖವಾಗಿ ಸುಳ್ಳು ವರದಿಗಳನ್ನು ಕೊಡ್ತಾ ಇದ್ರು. ನಿಮ್ಮ ಯಾವ ಸ್ಟೇಟ್ ಮೀಡಿಯಾದವರಿಗೂ ಸಿಗದೇ ಇರುವಂತ ವರದಿಗಳು. 25 ಶವ ಸಿಕ್ತು, ಮೂಳೆಗಳ ರಾಶಿ ರಾಶಿ ಸಿಕ್ಕಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ರಲ್ಲ, ಸರ್ಕಾರ ಜವಾಬ್ದಾರಿ ಅಲ್ವಾ ಇದೆಲ್ಲ? ಎಲ್ಲಿದೆ ಮೂಳೆಗಳ ರಾಶಿ? ಅಜಯ್ ಅಂಚನ್ ತಿಂದ್ಬಿಟ್ನದ್ನೆಲ್ಲ ಉತ್ತರ ಕೊಡಬೇಕಲ್ಲ. ಇದು ಏನಾಗತ್ತೆ, ಡ್ಯಾಮೇಜ್ ಆಗ್ತಾನೆ ಇತ್ತು. ಸರಿ ಮಾಡುವವ್ರು ಯಾರು? ನಾವು ಯಾವುದೇ ವ್ಯಕ್ತಿಯನ್ನ ಪ್ರಶ್ನೆ ಮಾಡೋದಲ್ಲ. ಸರ್ಕಾರ ಅನ್ನೋದು ಅಥವಾ ಯಾವುದೋ ಒಂದು ಕೆಲವು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಸರ್ಕಾರ. ಆ ಸಂದರ್ಭದಲ್ಲಿ SIT ಅಧಿಕಾರಿಗಳ ಮುಖೇನವೇ ಈ ರೀತಿ ಸುಳ್ಳು ಪ್ರಸಾರ ಮಾಡದಂತೆ ತಡೆಯನ್ನು ಹಾಕಿದ್ದಿದ್ರೆ ಇಷ್ಟು ಡ್ಯಾಮೇಜ್ ಸಹ ಆಗ್ತಾ ಇರಲಿಲ್ಲ. ಯಾವುದು ಅದೇ ಅವರಿಗೆ ಬಹಿರಂಗವಾಗಿ ಅವಕಾಶ ಕೊಟ್ಟಂಗಿತ್ತು. ಸುಳ್ಳು ವರದಿಗಳಾಗ್ತಾ ಇದ್ರು ಕೂಡ ನೋಡಿ, ನೀವು ಮಾಧ್ಯಮದವರು ಬಹಳ ಸ್ಪಷ್ಟವಾಗಿ ಗಮನಿಸಿದಿರಿ. ನಾವು ಯಾವುದೇ ಮಾಧ್ಯಮ ಅಥವಾ ಯೂಟ್ಯೂಬರ್ಸ್ ವಿರುದ್ಧ ನಾನು ಮಾತಾಡ್ತಾ ಇಲ್ಲ. ಆದ್ರೆ ಇವತ್ತು ಈ ಹೋರಾಟದ ಭಾಗವಾಗಿರುವಂತ ಅಥವಾ ಷಡ್ಯಂತ್ರದ ಭಾಗವಾಗಿರುವವರೆಲ್ಲ ಹೇಳೋದೇನು, ಮಾರಾಟಗೊಂಡಂತ ಪತ್ರಕರ್ತರು, ಮಾರಾಟಗೊಂಡಂತ ಮಾಧ್ಯಮ ಯಾರು ಅನ್ನೋದು ಪ್ರಶ್ನೆ ಒಂದು. ಇವರು ಹೇಳಿದಂತೆ ಪ್ರಸಾರ ಮಾಡುವಂತ ಯೂಟ್ಯೂಬರ್ಸ್ಗಳು ಇವರು ಇಟ್ಕೊಂಡಿದ್ದಾರೆ, ದುಡ್ಡನ್ನ ಕೊಟ್ಟು ಇಟ್ಟು ಸಾಕೊಂಡಿದ್ದಾರೆ, ಅವ್ರ ಜೊತೆಗೆ ಇರೋದು. ಈಗ ಅಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ, ಒಬ್ಬ ಅಭಿಷೇಕ್ ಅನ್ನೋ ವ್ಯಕ್ತಿ, ಹೆಸರನ್ನ ಮರ್ತೆ ನಾನು, ಅವನು ಡೈರೆಕ್ಷನ್ ಕೊಡ್ತಾ ಇದ್ದ ನಮ್ಗೆ ಅಂತ ಹೇಳ್ತಾನೆ ಇಯರ್ಫೋನ್ ಅಲ್ಲಿ. ಅವನೊಂದು ಮೀಡಿಯಾ ಇದೆ, SITಗೂ ಗೊತ್ತಿಲ್ಲ, ಮೀಡಿಯಾದವರಿಗೂ ಗೊತ್ತಿಲ್ಲ, ಇವರ ಕೃಪಾಪೋಷಿತ ಯೂಟ್ಯೂಬರ್ಸ್ಗಳಿಗೆ ವಿಷಯ ಗೊತ್ತು, ಅದನ್ನೇ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದಾರಲ್ಲ. ಇವರೆಲ್ಲರೂ ಕೂಡ ಈ ತನಿಖೆಯ ಭಾಗ ಆಗಬೇಕು. ಅವರು ಮಾಡಿದಂತ ವರದಿಗಳಿಗೆ ಅವರು ಉತ್ತರವನ್ನು ಕೊಡಬೇಕು SIT ಮುಂದೆ ಅಂತ. ಮಾಸ್ಕ್ ಹಾಕೊಂಡು ಬಂದಾಗ ಅವನನ್ನು ಇವರು ಜೊತೆಗೆ ಇಟ್ಕೋಬೇಕಿತ್ತು ತನಿಖೆ ಮಾಡೋ ಸಂದರ್ಭದಲ್ಲಿ. ಇನ್ನೊಂದು ಟೀಮ್ ಜೊತೆಲಿ ಬಿಟ್ಟಿದ್ದಾರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ, ಇವ್ರ ಜೊತೆಗೆ ಇಟ್ಕೊಳ್ಳದೆ ಅವನ ಜೊತೆಲಿ ಬಿಟ್ಟಿದ್ದಾರೆ, ಸಹಕರಿಸ್ತಾ ಇದ್ದಾರೆ. ಅಂದ್ರೆ SIT ಟೀಮ್ನವರು ಇದಕ್ಕೆ ಬಾಗಿನ ಸಹಕಾರ ಕೊಟ್ಟಿಲ್ಲ ಅಲ್ಲ, ಗೊತ್ತಿಲ್ಲ ಸರ್. ಈಗ ಏನು ನಾವು ಸುಮ್ಮನೆ ಆರೋಪ ಮಾಡಬಾರ್ದು. ನಮ್ಮ ಅನಿಸಿಕೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ವಾ, ನಾನು ಹೇಳೋದು ಮಹಂತಿ ಅವ್ರ ಬಗ್ಗೆ ಡೈರೆಕ್ಟ್ ಆಗಿ ಪಾರದರ್ಶಕವಾಗಿ. ಅಂದ್ರೆ ಈಗ ಒಬ್ಬ ದೂರುದಾರ ಆತನ ಡೈರೆಕ್ಷನ್ ಮೇಲೆ ತನಿಖೆ ಆಗ್ತಿದೆ ಅನ್ನುವಾಗ ಆತ ಯಾರ ಸುಪರ್ದಿಯಲ್ಲಿ ಇರಬೇಕು ಅಂತ ನನ್ನ ಪ್ರಶ್ನೆ. ಮಾಸ್ಕ್ ಮ್ಯಾನ್ ನ ಕಿವಿಗೆ ಹೆಡ್ಫೋನ್, ಏರ್ಫೋನ್ ಅನ್ನ ಹಾಕಿದವರು ಯಾರು? ಮಾಸ್ಕ್ ಮ್ಯಾನ್ SITಯ SP ಗ್ರೇಡ್ ನ ಅಧಿಕಾರಿಗಳ ಜೊತೆ ಇರುವಾಗ ಆತನನ್ನ ಪರಿಶೀಲನೆಗೆ ಒಳಪಡಿಸದೆ ಇದಕ್ಕೆ ಏನಂತ ಹೇಳ್ಬೇಕು ನಾವು ಅಂತ. ಇದೆಲ್ಲ ಜನರಿಗೆ ಗೊಂದಲ ಮೂಡಿಸುವಂತದ್ದಲ್ವಾ ಅಂತ. ಪ್ರಕಾಶ್ ರಾಜ್ ಸರ್ಕಾರದ ಭಾಗ ಆಗಿರಲಿಲ್ಲ, ಆದ್ರೆ ಪ್ರಣವ್ ಮೊಹಂತಿ ಮತ್ತು ಪ್ರಕಾಶ್ ರಾಜ್ ನಡುವಿನ ಆತ್ಮೀಯತೆ ಬಗ್ಗೆ ಪ್ರಶ್ನೆ ಹೋಗಲ್ವಾ ಅಂತ. ಕಾರಣ ಮೊಹಂತಿಗೆ ಸಮಸ್ಯೆ ಆದ ಪ್ರಕಾಶ್ ರಾಜ್ ಜೊತೆ ಅಭಿಪ್ರಾಯ ಸರ್, ನಾನು ಇದಕ್ಕೆ ಆಗ್ಲೇ ಉತ್ತರ ಕೊಟ್ಟಿದ್ದೀನಿ. ಅಂದ್ರೆ ಈ SIT ಫಾರ್ಮ್ ಆಗೋಕ್ಕಿಂತ ಮೊದಲೇ ಪ್ರಕಾಶ್ ರಾಜ್ ಅವರು ಮೊಹಂತಿ ಅವರಿಗೆ ಮಾತಾಡಿದ್ದಾರೆ. ಅಂದ್ರೆ ಓಜಸ್ವಿ ಗೌಡ ಅವರು 15ನೇ ತಾರೀಕಿಗೆ ಒಂದು ಪತ್ರವನ್ನ ಕೊಡುವಾಗ ಈ SIT ರಚನೆ ಆಗ್ಬೇಕು, ಅದ್ರ ಚೀಫ್ ಆಗ್ಬೇಕಾದವರು ಪ್ರಣಬ್ ಮೊಹಂತಿ ಅಂತ ಹೇಳಿ, ನೋಡಿ ಯಾರು ಷಡ್ಯಂತ್ರಕಾರರಿದ್ದಾರೆ ಅವರೇ ಹೇಳಿ ಹಾಕಿಸ್ಕೊಂಡಂತ ಅಧಿಕಾರಿ ಪ್ರಣಬ್ ಮೊಹಂತಿ ಅಂತ. ನಮ್ಗೆ ಅದ್ರ ಬಗ್ಗೆ ಆಕ್ಷೇಪ ಇರಲಿಲ್ಲ. ಇಲ್ಲಿ ಪ್ರಕಾಶ್ ರಾಜ್ ಅವರ ಹೇಳಿಕೆಯ ಮೇಲೆ ಅನುಮಾನ ಉದ್ಭವ ಆಗದಿಲ್ಲ. ಈಗ ನಾವು ಯಾರು ಕೂಡ ತಪ್ಪು ತಿಳ್ಕೊಳ್ಳೋದು ಬೇಡ. ಮೊಹಂತಿ ಅವರ ಮೇಲಾಗ್ಲಿ SITಯ ಮೇಲಾಗ್ಲಿ ನಮ್ಮ ಆರೋಪ ಇಲ್ಲ. ಅವ್ರು ಭಾರತ ಏನು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲ್ ಜಜೀರಾದಂತಹ ಮಾಧ್ಯಮಗಳು ಇದನ್ನ ಒಂದು ರೀತಿಯ ಒಂದು ಪೋಟ್ರೆ ಮಾಡಿ ವರದಿಯನ್ನ ಮಾಡ್ತದೆ. ಆಮೇಲೆ ಇದೆಲ್ಲ ಸುಳ್ಳು ಅನ್ನುವಂತ ಚಿನ್ನಯ್ಯನ ಹೇಳಿಕೆಯನ್ನು ಅದು ವರದಿ ಮಾಡೋದಿಲ್ಲ. ಧರ್ಮಸ್ಥಳದಲ್ಲಿ ಏನು ಮಾಸ್ ಬರಿಯಲ್ಲ ಅಂತೇಳಿ ವರದಿ ಮಾಡಿರುವಂತ ಕೆಲವು ಮಾಧ್ಯಮಗಳು ಇವತ್ತು ನಮಗೆ ಬಹಳ ವಿಶ್ವಾಸವನ್ನು ತುಂಬಿರುವಂತದ್ದು ನಮ್ಮ ಕರ್ನಾಟಕ ರಾಜ್ಯದ ವಸ್ತುನಿಷ್ಠ ವರದಿಯನ್ನು ಮಾಡ್ತಿರುವಂತ ಮಾಧ್ಯಮಗಳು.
ಬೇರೆ ಎಲ್ಲಾ ಮಾಧ್ಯಮಗಳನ್ನ ಇವರು ಬೇರೆ ವ್ಯವಸ್ಥಿತ ರೀತಿಯಲ್ಲಿ, ಉದಾಹರಣೆಗೆ ಆ ಗುಂಡಿಯನ್ನು ಅಗೆಯುವ ಸಂದರ್ಭದಲ್ಲಿ ಒಂದು ಬೆನ್ಸ್ ದೊಡ್ಡ ಗಾಡಿಯಲ್ಲಿ ಒಂದು ಏನದು ಕ್ಯಾರವಾನ್ ಅಲ್ಲಿ ಒಂದು 20-25 ಜನ ಕೇರಳದಿಂದ ಮೀಡಿಯಾದವರು ಬಂದಿದ್ದಾರೆ, ಯೂಟ್ಯೂಬರ್ಸ್ ಅವರೆಲ್ಲ ಬಂದು ಬೇರೆ ರೀತಿಯಲ್ಲೇ ವರದಿಯನ್ನು ಮಾಡಿದ್ದಾರೆ. ಈಗ ಅವ್ರು ಯಾರು ಕೂಡ ಈ ಸತ್ಯವನ್ನ ಬಹಿರಂಗ ಮಾಡ್ತಾ ಇಲ್ವಲ್ಲ, ಯಾಕೆ ಮಾಡ್ತಾ ಇಲ್ಲ? ಮಾಸ್ಬರಿಯಲ್ಲಿ ಅನ್ನೊಂದು ಸುಳ್ಳಂತೆ, ಅಲ್ಲೇನು ಸಿಗ್ಲಿಲ್ಲ. ಚಿನ್ನಯ್ಯ ಹೀಗೆ ಹೇಳ್ತಾ ಇದ್ದಾನೆ, ಚಿನ್ನಯ್ಯ ಹೈಕೋರ್ಟಿಗೆ ಅರ್ಜಿ ಹಾಕಿದ್ದಾನೆ ಅಂತೇಳಿ ಯಾವ ಆಲ್ಸಸಿರದವರು ವರದಿ ಮಾಡಲಿಲ್ಲ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಕ್ಕಾದಂತ ಅನ್ಯಾಯವನ್ನ ಯಾರು ಸರಿಪಡಿಸ್ಬೇಕೀಗ? ಇವ್ರು ಉತ್ತರ ಕೊಡ್ಬೇಕಲ್ವಾ ಅಂತ. ಚಿನ್ನಯ್ಯ ದಿನ ಯಾವುದೋ ಒಂದು ಸಿಕ್ಕಿ ಏನೊಂದಾಯ್ತು ಅಂತ ಹೇಳಿ ಈಗ ವರದಿಯನ್ನು ಕೊಟ್ಟಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದೆ ಅವ್ರು ಇದೇ ಹೇಳಿಕೆಗೆ ಬದ್ದಾಗಿರ್ತಾರೆ ಅಂತ ಅನ್ಸುತ್ತಾ? ನೋಡಿ, ಒಂದು ನ್ಯಾಯಾಲಯದಲ್ಲಿ ಅಫಿಡವಿಟ್ ಸಲ್ಲಿಸುವಾಗ ಅದು ಸತ್ಯ ಆಗಿರುತ್ತೆ, ಅದರ ವಿರುದ್ಧ ಹೋದ್ರೆ ಅದು ಕಾನೂನು, ಅದು ದಟ್ ಇಸ್ ಕಂಟೆಂಪ್ಟ್ ಆಫ್ ಕೋರ್ಟ್. ಸೊ ಆದ ಕಾರಣ ಅವರ ಸ್ಟ್ಯಾಂಡ್ ಏನು ಇದಲ್ಲ. ಒಟ್ಟು ನೀವು ಈ ಪ್ರಕರಣ ಯಾವ ರೀತಿ ಇವಾಲ್ವ್ ಆಯಿತು ಅದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಈ ಕರ್ನಾಟಕದ ಜನತೆ ಗಮನಿಸಿದೆ. ಸ್ಟಾರ್ಟಿಂಗ್ ಫ್ರಮ್ ಡೇ 1 ಇದೊಂದು ಷಡ್ಯಂತ್ರದ ರೀತಿಯಲ್ಲೇ ಇದು ಬೆಳವಣಿಗೆ ಆಯಿತು. ಆಡಳಿತಾರೂಢ ಸರ್ಕಾರ ಇದು ಷಡ್ಯಂತ್ರ ಅಂತ ಹೇಳ್ತು, ಆದ್ರೆ ಷಡ್ಯಂತ್ರ ಮಾಡಿದವರು ಯಾರು ಅನ್ನುವಂಥದ್ದು ಇವತ್ತಿನವರೆಗೆ ಬಹಿರಂಗ ಆಗ್ತಾ ಇಲ್ಲ. ಸೂತ್ರಧಾರಿಗಳು ಬೇರೆಯವರು ಇದ್ದಾರೆ ಅನ್ನುವಂಥದ್ದು ಇವತ್ತು ಯಾರು ಷಡ್ಯಂತ್ರದ ಮುಖ್ಯ ಪಾತ್ರಧಾರಿಗಳಿದ್ರು ಅವರೇ ಹೇಳ್ತಾ ಇದ್ದಾರೆ. ಆದ್ರೆ ಸೂತ್ರಧಾರಿಗಳು ಯಾರು ಅಂತ ಇನ್ನೂ ಬಹಿರಂಗ ಮಾಡ್ತಾ ಇಲ್ಲ. ಈಗ ವಸಂತರು ಹೇಳಿದಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಒಂದು ಧಾರ್ಮಿಕ ಹಿಂದೂ ಶ್ರದ್ಧಾ ಕೇಂದ್ರಕ್ಕೆ ಅಪಮಾನ ಮಾಡಬೇಕಾ ಅಷ್ಟು ಪ್ರಮಾಣದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಅಪಮಾನವನ್ನು ಮಾಡಿದ್ದಾರೆ. ಅದನ್ನು ಸರಿ ಮಾಡುವಂತಹ ವ್ಯವಸ್ಥೆ ಅಪಮಾನ ಮಾಡಿದಂಥವ್ರು ಯಾರು ಇವತ್ತು ಮಾಡ್ತಾ ಇಲ್ಲ. ಸೊ ಮುಖ್ಯ ಉದ್ದೇಶ ಏನಿತ್ತು, ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಧಕ್ಕೆ ಯಾವ ರೀತಿ ಉಂಟು ಮಾಡಬೇಕಿತ್ತು, ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇವತ್ತು ಅದನ್ನು ಸರಿ ಮಾಡಬೇಕಾಗಿರ್ತಕ್ಕಂಥದ್ದು, ಅದು ನಡೆದಿರ್ತಕ್ಕಂಥದ್ದು ತಪ್ಪು. ಯಾರು ನೈಜ ಅಪರಾಧಿಗಳಿದ್ದಾರೆ, ಯಾರು ಷಡ್ಯಂತ್ರಗಾರರಿದ್ದಾರೆ, ಅವರನ್ನು ಅನಾವರಣ ಮಾಡಬೇಕಾಗಿರುವಂಥದ್ದು ಒಂದು ಜವಾಬ್ದಾರಿತ್ವ ಸರ್ಕಾರದ ಜವಾಬ್ದಾರಿ ಅಲ್ವಾ? ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಇವತ್ತು 5 ದಿವಸ ಆಯ್ತು ರಿಟ್ ಪೆಟಿಷನ್ ಫೈಲ್ ಮಾಡಿ. ಇವತ್ತು ಸಾರ್ವಜನಿಕ ವಲಯದಲ್ಲಿ ರಿಟ್ ಪೆಟಿಷನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಸರ್ಕಾರ ತುಟಿ ಬಿಚ್ತಾ ಇಲ್ಲ? ಸೊ ಇದೆಲ್ಲವನ್ನು ನಾವು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ. ಹೊಸದಾಗಿ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೊಸ ಗೃಹ ಸಚಿವರಾಗಿದ್ದಾರೆ, ಇವರಿಗೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ಅಂತ ನಾವು ಭಾವಿಸಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಷಡ್ಯಂತ್ರ ಅನ್ನುವಂಥದ್ದನ್ನು ಅವರು ಒಪ್ಪಿಕೊಂಡಿದ್ರು. ಇವತ್ತು ಆ ಷಡ್ಯಂತ್ರದ ಅನಾವರಣವನ್ನು ಅವ್ರು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ, ಆಗ್ರಹ ಮಾಡ್ತಾ ಇದ್ದೇವೆ. ಒಂದು ವೇಳೆ ಅವ್ರು ಮಾಡದೇ ಇಲ್ಲ ಅಂತ ಆದ್ರೆ ನಾವು ಜನರ ಮುಂದೆ ಹೋಗ್ತೇವೆ. ಜನರ ಮುಂದೆ ಹೋದ ನಂತರ ನಾವು ಕೇಂದ್ರಕ್ಕೆ ನಾವು ನಮ್ಮ ಇದರ ತನಿಖೆಯನ್ನು ಮುಂದುವರಿಸಬೇಕು. 100 ಕೋಟಿ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡಿರ್ತಕ್ಕಂಥ ಷಡ್ಯಂತ್ರಕೋರರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೇಂದ್ರ ಸರ್ಕಾರವನ್ನು ಕೇಳಬೇಕು. ಇನ್ ಸಿಂಪಲ್ ಸೆಂಟೆನ್ಸ್ ಏನು ಅಂತಂದ್ರೆ, ಮೊದಲು ಚಿನ್ನಯ್ಯ ಯಾರು ಅಂತಾನೆ ಗೊತ್ತಿರಲಿಲ್ಲ. ಯಾರು ಅಂತ ಗೊತ್ತಿಲ್ಲದೆ ಹೋದಾಗ ಆತನ ಹೇಳಿಕೆಯ ಮೇಲೆ ಒಂದು SIT ರಚನೆ ಮಾಡಿದಿರಿ. ಈಗ ಚಿನ್ನಯ್ಯ ಯಾರು ಅಂತ ಗೊತ್ತಿದೆ ಎಲ್ರಿಗೂ. ಚಿನ್ನಯ್ಯ ಏನ್ ಮಾಡಿದ ಅಂತ ಗೊತ್ತಿದೆ. ಈಗ ಕರೆಕ್ಟ್, ಅದೇ ಮಾಡಿದ್ರಿ ತಾನೆ. ಆಗ ಯಾರಿಗೂ ಈಗ ಚಿನ್ನಯ್ಯ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವ್ನ್ ಮಾಸ್ಕ್ ಮ್ಯಾನ್ ಆಗಿದ್ದ, ಅವ್ನ್ ಮಾಸ್ಕ್ ಓಪನ್ ಆಯ್ತು, ಈಗೆಲ್ಲ ಗೊತ್ತಾಗಿದೆ. ಆತ ಈಗ ಹೇಳಿಕೆ ಕೊಟ್ಟಿದ್ದಾನೆ. ಇದ್ರ ಮೇಲೆ ಯಾಕೆ ವಿಚಾರಣೆ ಇಲ್ಲ? ಈಗ ಇದ್ರ ಮೇಲೆ ಯಾಕೆ ಚರ್ಚೆ ನಡೆಯೋದಿಲ್ಲ? ಯಾರು ಅಂತ ಗೊತ್ತಿಲ್ಲದ ವ್ಯಕ್ತಿಯೊಬ್ಬ ಬಂದು ಇದನ್ನು ಹೇಳಿದಾಗ ಒಂದು SIT ರಚನೆ ಮಾಡಿ ಅದರ ಮೇಲೆ ದೊಡ್ಡ ಅಷ್ಟು ಇಡೀ ಜಗತ್ತು ನೋಡುವಂತೆ ನೀವು ಮಾಡಿಟ್ರಿ. ಈಗ ಚಿನ್ನಯ್ಯ ಕೊಟ್ಟ ಹೇಳಿಕೆಯ ಮೇಲೆ ಈಗ ತನಿಖೆಯನ್ನು ವಿಸ್ತಾರ ಮಾಡಲ್ಲ? ಈಗ ತಕ್ಷಣಕ್ಕೆ ಇದ್ರ ಮೇಲೆ ನೀವೊಂದು ಆಕ್ಷನ್ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ? ಇದು ಪ್ರಶ್ನೆ ನಾವೆಲ್ಲರೂ ಕೇಳಬೇಕಾಗಿರೋದು. ಬಹಳಷ್ಟು ಜನರಿಗೆ ಇರುವಂತಹ ಒಂದು ಅನುಮಾನ ಅಂದ್ರೆ, ಈ ಧರ್ಮಸ್ಥಳದ ಪ್ರಕರಣದಲ್ಲಿ ವಿರೋಧಿ ಅವರು ನೀವು ಏನ್ ಹೇಳ್ತಾ ಇದ್ರು, ವಿರೋಧಿಗಳು ಅವರು ಪ್ರಶ್ನೆ ಮಾಡೋಷ್ಟು, ನೀವು ಪ್ರಶ್ನೆ ಮಾಡೋಷ್ಟು, ಹೆಗ್ಗಡೆ ಅವರು ಅಥವಾ ಅವ್ರ ಕಡೆಯವರು ಯಾಕೆ ಅವ್ರು ಪ್ರಶ್ನೆ ಮಾಡಲ್ಲ? ಅವ್ರು ಯಾಕೆ ಇದ್ರ ಬಗ್ಗೆ ಮಾತಾಡಲ್ಲ ಓಪನ್ ಆಗಿ? ಅಂದ್ರೆ ಕ್ಷೇತ್ರದ ಬಗ್ಗೆ ಇರುವ ಅನುಮಾನಗಳು ಸಾಕಷ್ಟಿದ್ದಾಗ ಸ್ಪಷ್ಟೀಕರಣವನ್ನು ಅಲ್ಲಿದ್ದವರೇ ಕೊಡಬೇಕು. ಅದಕ್ಕೆ ಅಲ್ಲ, ಹೆಗ್ಗಡೆಯವರು ಯಾಕೆ ಮಾತಾಡಿಲ್ಲ ಅನ್ನೋದಕ್ಕೆ ನಾವು ಉತ್ತರ ಕೊಡುವ ಅರ್ಹತೆ ನಮಗಿಲ್ಲ. ನಾವು ಅವರ PRO ಕೂಡ ಅಲ್ಲ. ಅಲ್ಲಿ ಅವರ ಒಂದು ನಡಾವಳಿ ಇರಬಹುದು. ಅವರು ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಟ್ಟಿರಬಹುದು. 2-3 ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾನು ಗಮನಿಸಿದ ಮಟ್ಟಿಗೆ ನಾವು ಹೇಳ್ತಾ ಇರುವಂತದ್ದು ನೋಡಿ ಸರ್, ಈಗ ಬಹಳ ಸರ್ಕಾರ ಎಷ್ಟು ಮೃದು ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ತನಿಖೆ ಮಾಡಿದ್ದಿದ್ರೆ ಈ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ಈಗ ಕರ್ನಾಟಕ ಸರ್ಕಾರವೂ ಕೂಡ ಮತ್ತೆ ಹೈಕೋರ್ಟ್ ಎರಡರ ನಡುವೆಯೂ ಕೂಡ ಈ ಪ್ರಕರಣ ಇರುವಂತದ್ದು. ಹಾಗಾಗಿ ಇದು ಬಹಳ ಗಂಭೀರವಾದಂತ ಪ್ರಕರಣ. ಚಿನ್ನಯ್ಯನ ರಿಟ್ ಅರ್ಜಿ ನೋಡಿ,
ಚಿನ್ನಯ್ಯನೇ ಹೇಳಿದಂತೆ ನಮ್ಮ ಆರಾಧ್ಯ ಕೇಂದ್ರವಾದಂತ ಧರ್ಮಸ್ಥಳದ ಬಾಹುಬಲಿ ಬೆಟ್ಟಕ್ಕೆ ಬುಲ್ಡೋಜರ್ ಅನ್ನು ಮುಗಿಸಿದವರು JCB ಅನ್ನು ತೆಗೆದುಕೊಂಡು ಹೋಗಿ ಆಗಿದ್ದಾರೆ. ಅದೇ ಚಿನ್ನಯ್ಯ ಈಗ ಹೇಳ್ತಾ ಇರುವಂತದ್ದು. ಇದನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಇದಕ್ಕೆ SIT ತನಿಖೆಯನ್ನ ಇಮಿಡಿಯೇಟ್ ಆಗಿ ಶುರು ಮಾಡಬೇಕು ಅಂತ ಹೇಳಿ. ಅವರು ಚಿತ್ರದುರ್ಗದ ಒಬ್ರು ಮಹಿಳೆ ಹೆಸರನ್ನ ಉಮಾ ನಾಗರಾಜ್ ಅಂತ ಹೇಳಿ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಚಿನ್ನಯ್ಯ, ರಮಾ ನಾಗರಾಜ್. ತನಿಖೆಯಲ್ಲಿ ಎಲ್ಲರೂ ಕೂಡ ಅಂದ್ರೆ ಇದರಲ್ಲಿ ಬಹಳ ಮುಖ್ಯವಾದ ಹೆಸರುಗಳನ್ನು ಉಲ್ಲೇಖ ಮಾಡಿರಬಹುದು. ಆ ವ್ಯಕ್ತಿಗಳನ್ನ ತನಿಖೆ ಮಾಡಿದಾಗ, ಉದಾಹರಣೆಗೆ ನಾನು ಹೇಳ್ತೀನಿ, ಈಗ ಯಾವುದೋ ಒಬ್ಬ ಸಂಸದರ ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಇವ್ರು ಮಾತಾಡಿದಾರೆ ಅಂತ ಹೇಳ್ತೀವಿ. ಪ್ರಕಾಶ್ ರಾಜ್ ಅವ್ರನ್ನ ತನಿಖೆ ಮಾಡುವಾಗ ಆ ವಿಷಯಗಳು ಬರಬಹುದು. ಈಗ 200 ಕೋಟಿ ಅಂತ ಅವ್ರು ಹೇಳಿದ್ದಾರೆ, ನಾವೇನು ಹೇಳ್ತಾ ಇಲ್ಲ. ಆ ರಿಟ್ ಅರ್ಜಿಯಲ್ಲಿ ಇರೋದು ಅದು ಅಲ್ಲಿನ ದುಡ್ಡಿನ ಮೂಲ ಯಾವುದು, ಯಾರು ಇವ್ರಿಗೆ ಭರವಸೆ ಕೊಟ್ಟರು, ಅಥವಾ ಇವ್ರು 50 ಲಕ್ಷ ಕೊಡೋದಾದ್ರು. ನೋಡಿ, ಒಂದು ಸಿಟ್ಟಿಂಗಿಗೆ ಒಂದ್ ಸಾರಿ ಅಟೆಂಡ್ ಆದ್ರೆ 25 ಲಕ್ಷ ಕೊಡಬೇಕಾದಂತ ದೊಡ್ಡ ಸುಪ್ರೀಂ ಕೋರ್ಟ್ ವಕೀಲರನ್ನ ನೇಮಕ ಮಾಡಿಕೊಡ್ತಾರೆ ಇವ್ರು ಸಣ್ಣ ಸಣ್ಣ ಪ್ರಕರಣಕ್ಕೆ ಅಂತ ಹೇಳಿದ್ರೆ ಎಷ್ಟು ಕೋಟಿಯ ವಹಿವಾಟು ಇದರಲ್ಲಿ ನಡೆದಿದೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಅಂತ ಗಿರೀಶ್ ಮಠಣ್ಣ ಪದ ಬಳಕೆ ಮಾಡಿದ್ದಾರೆ. ಸಲ್ಲಿಕೆ ಆದ ಬಳಿಕ ಧರ್ಮಸ್ಥಳ ಗ್ಯಾಂಗ್ನ ಕಪಿಮುಚ್ಚಿಲಿ ಚಿನ್ನಯ್ಯ ಇರೋದು, ಆ ಕಾರಣಕ್ಕಾಗಿ ಈಗ ಅವರು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಏನ್ ಹೇಳ್ತೀವಿ? ಆದ್ರೆ ಈ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಈ ತರ ಡೈಲಾಗ್ ಡೆಲಿವರಿ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದ ನಂತರ SIT ಅಧಿಕಾರಿಯ ಮುಂದೆ ಚಿನ್ನಯ್ಯ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಆಮೇಲೆ ಚಿನ್ನಯ್ಯನಿಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ನೀವು ಬಹುಶಃ ಚಿನ್ನಯ್ಯ ಸಲ್ಲಿಸಿದ ರಿಟ್ ಅರ್ಜಿಯನ್ನ ಓದಿದರೆ ಆತನಿಗೆ ಆಯುಧವನ್ನು ತೋರಿಸಿರುವಂಥದ್ದು, ಆತನ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು, ಅವರ ಮನೆ ಕೆಲಸದವನ ರೀತಿಯಲ್ಲಿ ಅವರ ಕೈಕಾಲನ್ನ ಒತ್ತಿಸಿಕೊಳ್ಳುವ ರೀತಿಯಲ್ಲಿ ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಆಗಿದೆ. ಅದನ್ನ ಚಿನ್ನಯ್ಯನೇ ಹೇಳಿರೋದು. ತನಿಖೆಯಿಂದಲೇ ಅವೆಲ್ಲ ಬೆಳಕಿಗೆ ಬರಬೇಕಲ್ವ ಸರ್? ಈಗ ನೀವೇ ಹೇಳಿದ್ರೆ ಚಿನ್ನಯ್ಯನ ಹೇಳಿಕೆ ಅಂದ್ರೆ ರಿಟ್ ಅರ್ಜಿ SIT ಕೇಳದೇ ಇರೋ ಕಾರಣಕ್ಕೆ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ ಇರಬಹುದು ಅಂತ. ಹಾಗಾಗಿ SIT ಮಧ್ಯಂತರ ವರದಿ ಸಲ್ಲಿಕೆ ಆದ್ರೂ ಕೂಡ ವರದಿಯನ್ನು ನಂಬ್ತೀರಾ ನೀವು? ಅಲ್ಲ, ನಂಬೋದು ಬಿಡೋದು ಮುಂದಿನ ಪ್ರಶ್ನೆ. ನಾವು SIT ಅಂತ ಹೇಳಿದ್ರೆ ನಾವು ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಈ ಹಿಂದಿನ ಎಲ್ಲಾ ಪ್ರಕಾರ SITಯನ್ನ ಅವರ SITಯ ರಚನೆಯನ್ನ ನಾವು ಮುಕ್ತವಾಗಿ ಸ್ವಾಗತಿಸಿದ್ದೀವಿ. ಆದರೆ ಇಲ್ಲಿ ಏನು ಷಡ್ಯಂತ್ರದ ಭಾಗವಾದಂತ ವ್ಯಕ್ತಿಗಳು SIT ಅಧಿಕಾರಿಗಳ ಮೇಲೆ ಅನುಮಾನ ಮೂಡುವಂತೆ ಕೊಡುತ್ತಿರುವ ಹೇಳಿಕೆ ನಮಗೆ ಒಂದು ಗೊಂದಲವನ್ನು ಮೂಡಿಸಿದೆ ಅಷ್ಟೇ. ನಾವು ನೇರವಾಗಿ SITಯನ್ನಾಗಲಿ SITಯ ಅಧಿಕಾರಿಗಳನ್ನಾಗಲಿ ನಾವು ಅವರ ಮೇಲೆ ನಮಗೆ ಯಾವ ಅನುಮಾನವನ್ನು ಅಥವಾ ಆರೋಪವನ್ನು ನಾವು ಮಾಡ್ತಾ ಇಲ್ಲ. ಈಗ SIT ಅಧಿಕಾರಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಪ್ರಕಾಶ್ ರಾಜ್ ಅವರು ಉಲ್ಲೇಖಿಸಿರುವ ಕಾರಣಕ್ಕೆ, ಪ್ರಕಾಶ್ ರಾಜ್ ಒಬ್ಬ ಆರೋಪಿ ಈ ಪ್ರಕರಣದಲ್ಲಿ. ಅಂದ್ರೆ ಈ ಪ್ರಕಾಶ್ ರಾಜ್ ನನಗೆ ಅವ್ರ ಹೆಸರನ್ನ ಇಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡಿರೋ ಕಾರಣಕ್ಕೆ ಇವ್ರು ಯಾಕೆ ಪ್ರಕಾಶ್ ರಾಜ್ಗೆ ಫೋನ್ ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆ. ಉನ್ನತ ಮಟ್ಟದ ತನಿಖೆಗೆ ನೂತನ CMಗೆ ಆಗ್ರಹವನ್ನ ಮಾಡ್ತೀರಾ? ಅಲ್ಲ, ಖಂಡಿತ. ಈಗ ನೂತನ CMಗೆ ಈಗಾಗಲೇ ಹೇಳಿದರು ಅವರು, ನಾವು ಉನ್ನತ ಮಟ್ಟದ ತನಿಖೆ ಅಂದ್ರೆ SIT ತನಿಖೆ ಏನಂತ ಆಗ್ಲಿ ಅಂತ. ಇದಕ್ಕೆ ಸರ್ಕಾರ ಸ್ಪಂದಿಸದೇ ಇದ್ರೆ, ಈಗ ನೀವೇ ಹೇಳಿದ್ರಿ ಪ್ರಕಾಶ್ ರಾಜ್ಗೆ SIT ಮುಖ್ಯಸ್ಥರು ಫೋನ್ ಮಾಡ್ತಾರೆ ಅಂತ. ಚಿನ್ನಯ್ಯ ಫೋನ್ ಮಾಡಿರೋಂತ ಆಡಿಯೋನು ಕೂಡ SIT ಪ್ರಕಾಶ್ ರಾಜ್ಗೆ ಕಳಿಸಿದ್ದೀನಿ ಅಂತ ಸ್ವತಃ ಅವ್ರು ಇವತ್ತು ಹೇಳಿದ್ದಾರೆ. ಸೊ ಇದ್ರ ನಡುವೆ ಈಗ ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ. ಸೊ ಆಮೇಲೆ ಚಿನ್ನಯ್ಯ SIT ಅವರು ಮಧ್ಯಂತರ ವರದಿ ಸಲ್ಲಿಕೆ ಆಗಿಲ್ಲ. ಅಲ್ಲ, ಈಗ ಚಿನ್ನಯ್ಯನ ಅಭಿಪ್ರಾಯವನ್ನ SIT ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಕೋರ್ಟಿಗೆ ಅರ್ಜಿ ಹಾಕಿರೋದು. ಸೊ ಹಿಂಗಿರ್ಬೇಕಾದ್ರೆ SIT ವರದಿನ ಎಷ್ಟು ಮಟ್ಟಿಗೆ ನೀವು ನಂಬ್ತೀರಾ ಅನ್ನುವಂಥದ್ದು? ಅಲ್ಲ, SIT ಬದಲು ಬೇರೆ ಯಾವ್ದೋ ಒಂದು ತನಿಖಾ ಸಂಸ್ಥೆ ಮೂಲಕ ಮತ್ತೆ ಹೊಸದಾಗಿ ಏನಾದ್ರು ತನಿಖೆ ಮಾಡಿಸ್ಬೇಕು, ಆ ತರದ ಏನಾದ್ರು ಒತ್ತಾಯ ಸರ್ಕಾರ ಅಲ್ಲ. ನಮ್ದು ಪ್ರಶ್ನೆ ಸರ್ಕಾರಕ್ಕೆ ನಾವು ಕೇಳ್ತಿರುವಂತದ್ದು. SIT ಅನ್ನ ನಾವು ಪ್ರಶ್ನೆ ಮಾಡಕ್ ಆಗಲ್ಲ. ಈಗ ಸರ್ಕಾರ ಇದಕ್ಕೆ ಏನಂತ ಉತ್ತರ ಕೊಡ್ಬೇಕು ಅಂತ ಹೇಳಿ ಈ ರೀತಿ ಗೊಂದಲಗಳು ಯಾಕೆ ಸೃಷ್ಟಿ ಆಗ್ತಾ ಇದೆ? SITಯ ತನಿಖೆ ವರದಿಯಲ್ಲಿ ಪ್ರಕಾಶ್ ರಾಜ್ ತನಿಖೆಯೂ ಕೂಡ ಬಂದಿರಬಹುದು, ಅದು ಯಾರಿಗೂ ಗೊತ್ತಿಲ್ಲ. ಅದು ಕೋರ್ಟಿಗೆ ಸಲ್ಲಿಕೆ ಆಗ್ತದ, ಗೃಹ ಸಚಿವರಿಗೆ ಅದ್ರ ಗಮನಕ್ಕೆ ಬಂದಿದೆಯಾ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಚಿನ್ನಯ್ಯನ ಅರ್ಜಿಯ ಆಧಾರದ ಅಡಿಯಲ್ಲಿ ಚಿನ್ನಯ್ಯ ಹೈಕೋರ್ಟಿಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಪ್ರಕಾಶ್ ರಾಜ್, ಬರೀ ಪ್ರಕಾಶ್ ರಾಜ್ ಹೆಸರು ಮಾತ್ರ ಅಲ್ಲ, ಇಲ್ಲಿ 50 ಲಕ್ಷ ನಿಂಗೆ ಕೊಡ್ತೀನಿ, ವೀರೇಂದ್ರ ಹೆಗಡೆ ಜೈಲಿಗೆ ಹೋಗ್ಬೇಕು. ಇಲ್ಲಿ ಉದ್ದೇಶ ಏನು ಆಗಿದ್ರೆ, ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮುಖ್ಯಸ್ಥರನ್ನ ಜೈಲಿಗೆ ಕಳಿಸುವುದೇ ಉದ್ದೇಶವ? ಅವರನ್ನ ಜೈಲಿಗೆ ಕಳಿಸುವ ಕಾರಣಕ್ಕೆ ಇದೆಲ್ಲ ರಚನೆ ಆಯ್ತಾ? ಈ ಷಡ್ಯಂತ್ರವನ್ನ ಸೃಷ್ಟಿ ಮಾಡಿದಾರ ಅನ್ನೋದು ಪ್ರಶ್ನೆ ಇದೆ. ಷಡ್ಯಂತ್ರ ಮಾತಾಡಿದ್ರು, ಅಂದ್ರೆ ಷಡ್ಯಂತ್ರ ಅನ್ನುವಂತ ಪದವನ್ನು ಕೂಡ ಬಳಸಿದ್ರು. ಹಾಗಾಗಿ ಈಗ CM ಆಗಿದ್ದಾರೆ ಅವರು, ಅವ್ರನ್ನ ಹೋಗಿ ನೀವೆಲ್ಲ ನೀವು ಹೋಗಿ ಭೇಟಿ ಮಾಡಿ ಇದೆಲ್ಲ ವಿಚಾರವನ್ನ ಹೇಳ್ತೀರಾ ಅಂತ ಸುದ್ದಿಗೋಷ್ಠಿಯಲ್ಲಿ ಅವ್ರಿಗೆ ಮನವಿ ಆಗ್ತೇನೆ.
ಅಲ್ಲ, ಅದು ಈಗ ಚಕ್ರವರ್ತಿ ಸರ್ ಹೇಳಿದ್ದಾರೆ, ಅವ್ರ ಬಗ್ಗೆ ಬಹಳ ಗೌರವದಲ್ಲಿ ಅವ್ರ ಹತ್ರ ವಿನಂತಿಯನ್ನ ಮಾಧ್ಯಮದ ಮೂಲಕ ಮಾಡ್ಕೊಂಡಿದ್ದಾರೆ. ಅಗತ್ಯವಿದ್ರೆ ಹೋಗಿ ನಾವು ಮನವಿಯನ್ನು ಮಾಡ್ಕೊಳ್ತೀವಿ, ಅದರಲ್ಲೇನು ನಮಗೆ ತೊಂದರೆ ಇಲ್ಲ. ನಮ್ಮ ಉದ್ದೇಶ ಏನಿದೆ, 7 ಕೋಟಿ ಅಷ್ಟೇ ಅಲ್ಲ, ಇದು 100 ಕೋಟಿ ಜನ ಇವತ್ತು ಗೊಂದಲದಲ್ಲಿದ್ದಾರೆ. ರಾಜನ ಒಬ್ಬರದ್ದು ವಿಷಯ ಅಲ್ಲ. ಇವತ್ತು ಶಬರಿಮಲೆಯ ಇಶ್ಯೂ ಇರ್ಬೋದು, ಅಲ್ಲಿ ಸದ್ಗುರುರವರ ಆಶ್ರಮದ ಇಶ್ಯೂ ಇರ್ಬೋದು. ಈ ರೀತಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ವ್ಯವಸ್ಥಿತವಾದಂತಹ ಎಡಪಂಥೀಯರ ದಾಳಿಗೆ ಇತಿಹಾಸ ಇದೆ. ಈ ಧರ್ಮಸ್ಥಳದ ಮೇಲೆ ಈ ಷಡ್ಯಂತ್ರ ಕೂಡ ಅದರದ್ದೇ ಭಾಗ. ಇದು ಸರ್ಕಾರವೇ ಒಪ್ಪಿಕೊಂಡಿದೆ. ಇವತ್ತು ಅದೆಲ್ಲವೂ ಕೂಡ ಅನಾವರಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಸರ್, ಪ್ರಕಾಶ್ ರಾಜ್ ಅವರು ಚಿನ್ನಯ್ಯನವರಿಗೆ ದುಡ್ಡು ಕೊಡ್ತೀವಿ ಅಂತ ನೇರವಾಗಿ ಹೇಳಿದ್ದಾರೆ. ಇಲ್ಲ, ಪ್ರಕಾಶ್ ರಾಜ್ ಅಲ್ಲ, ಚಿನ್ನಯ್ಯ ಮಾಡಿದಂತ ಏನು ರಿಟ್ ಅರ್ಜಿಯಲ್ಲಿ ಇದು 100 ಕೋಟಿಯ ವ್ಯವಹಾರ. ನಿಂಗೆ ವೀರೇಂದ್ರ ಹೆಗಡೆ ಜೈಲಿಗೆ ಹೋದ್ರೆ ನಿಂಗೆ 50 ಲಕ್ಷ ಕೊಡ್ತೀವಿ, ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳಿದಾನೆ ಚಿನ್ನಯ್ಯ. ಪಾಯಿಂಟ್ ನಂಬರ್ 22 ಅಲ್ಲಿದೆ. ಆಮೇಲೆ ಇನ್ನೊಂದು, ಪ್ರಕಾಶ್ ರಾಜ್ ಅವರು ಈಗಾಗಲೇ ಹೇಳಿದ್ರು ನೋಡಿ, ಅವರು ದುಷ್ಪ್ರೇರಣೆ ಮಾಡಿದ್ದಾರೆ ಈ ಪ್ರಕರಣದಲ್ಲಿ. ದುಷ್ಪ್ರೇರಣೆ 120 BNSL ಏನೋ ಬರುತ್ತೆ ಗೊತ್ತಿಲ್ಲ. ಪ್ರಕಾಶ್ ರಾಜ್ ಅವರು, ನೀನು ಧೈರ್ಯವಾಗಿ ಹೇಳು. ಈಗ ನಾವು ಏನು ಎಕ್ಸಾಮ್ ಬರೆಯೋಕ್ಕೆ ಭಯ ಆದ್ರೆ ನಾವು ಅಪ್ಪಂಗೋ ಅಮ್ಮಂಗೋ ಹೇಳ್ತೀವಿ, ನಂಗೆ ಎಕ್ಸಾಮ್ ಬರೆಯಕ್ಕೆ ಭಯ ಆಗ್ತಿದೆ. ಬಹುಶಃ ಇವ್ರು ಹೇಳ್ಕೊಟ್ಟಂಗೆ ಹೇಳೋದಕ್ಕೆ ಚಿನ್ನಯ್ಯ ಆ ಸಂದರ್ಭದಲ್ಲಿ ಭಯ ಬಿದ್ದಿದ್ದಾನೆ. ನೀನ್ ಭಯ ಪಡಬೇಡ, ಗಿರೀಶ್ ಮಟ್ಟಣ್ಣನವ್ರು ಹೇಳ್ಕೊಟ್ಟಂಗೆ ನೀನ್ ಹೇಳು, ಆಮೇಲೆ 29ಕ್ಕೆ ಬಂದು ನಾನಿನ್ನ ತಪ್ಕೊಳ್ತೀನಿ ಅಂತ ಹೇಳಿದ್ದಾರೆ ಪ್ರಕಾಶ್ ರಾಜ್. ಅಂದ್ರೆ ಇವ್ರು ಹೇಳ್ಕೊಟ್ಟಿರುವ ಯಾಕಂದ್ರೆ ಪ್ರಕಾಶ್ ರಾಜ್ ಒಳ್ಳೆ ನಟ, ಅವರು ಬಹಳ ಒಳ್ಳೆ ನಟ, ಅಂದ್ರೆ ಬಹಳ ಸ್ಪಷ್ಟವಾಗಿ ಡೈಲಾಗ್ ಡೆಲಿವರಿ ಮಾಡ್ತಾರೆ. ಅದಕ್ಕೋಸ್ಕರ ಪ್ರಕಾಶ್ ರಾಜ್ಗೆ ಮಾತಾಡ್ಸಿದ್ದಾರೆ. ನನ್ನ ತರ ಡೈಲಾಗ್ ಡೆಲಿವರಿ ಮಾಡಿ ನೀನು, ಆಮೇಲೆ ಬಂದು ನಿನ್ನ ಅಪ್ರಿಶಿಯೇಟ್ ಮಾಡ್ತೀನಿ, ಬಂದು ಹಗ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ ಪ್ರಕಾಶ್ ರಾಜ್. ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಾನೊಬ್ಬ ಸೆಲೆಬ್ರಿಟಿ, ನನಗೆ ತುಂಬಾ ಜನ ಫೋನ್ ಮಾಡ್ತಾರೆ. ನಾನು ಗಿರೀಶ್ ಮಟ್ಟಣ್ಣನವರ ಯಾವಾಗ್ಲೂ ಡೈರೆಕ್ಟ್ ಆಗಿ ನೋಡಿಲ್ಲ. ಅವರೇ ಏಕಾಗಿ ಫೋನ್ ಮಾಡಿದ್ರು, ಚಿನ್ನಯ್ಯ ಇದಾರೆ ನನ್ನ ಜೊತೆಗೆ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ನನ್ಗಾಗಿ ಫೋನ್ ಕೊಡಿ ಅಂತ ಹೇಳಿದ್ರೆ ಅವ್ರು ಯಾರೋ ತೆಲುಗು ಮಿಶ್ರಿತ ತಮಿಳಲ್ಲಿ ಮಾತಾಡಿದ್ರು. ನನಗೆ SIT ಮುಂದೆ ಹೋಗ್ಲಿಕ್ಕೆ ಭಯ ಆಗ್ತಿದೆ ಅಂತ ಹೇಳಿ ನನಗೆ ಹೇಳಿದ್ರು. ಇಲ್ಲ, ಏನಾಗಲ್ಲ, ಸತ್ಯ ಏನಿದೆ, ನೀನ್ ಏನ್ ಹೋರಾಟ ಮಾಡ್ತಿದ್ದೆ ಅದನ್ನ ಧೈರ್ಯವಾಗಿ ಹೇಳು, ನೀನ್ ಹೇಳಿದ್ದು ನಿಜ ಆದ್ರೆ ನಾನ್ ಬಂದು ತಪ್ಕತೀನಿ ಅಂತ ಹೇಳಿದ್ದಷ್ಟೇ ಬಿಟ್ರೆ ಬೇರೆ ಏನು ಹೇಳಿಲ್ಲ ಅಂತ ಹೇಳಿದ್ರು. ಅದನ್ನ ಇವತ್ತು ಪ್ರಕಾಶ್ ರಾಜ್ ಹೇಳ್ತಾ ಇರೋದು, ಅದನ್ನ ಅವತ್ತು ಚಿನ್ನಯ್ಯ ಕೊಟ್ಟಿರುವ ವಿಚಾರದ ಮೇಲೆ ನಾವಿಲ್ಲಿ ಮಾಧ್ಯಮಗೋಷ್ಠಿ ಕರೆದಿರುವಂತದ್ದು. ಪ್ರಕಾಶ್ ರಾಜ್ ನಾಳೆ ಇನ್ನೇನು ಹೇಳ್ಬಹುದು. ಈಗ ಏನಾಗುತ್ತೆ, ಇಲ್ಲಿ ಎಲ್ಲವೂ ಕೂಡ ದಾಖಲಾಗಿರ್ತದೆ ಎನ್ನುವ ನೆಲೆಯಲ್ಲಿ ಪ್ರಕಾಶ್ ರಾಜ್ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಕಾಲ್ ಆಗಿದ್ರೆ ಪ್ರಕಾಶ್ ರಾಜ್ ನಾನು ಮಾಡೇ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೀತಿ ಪೋಟ್ರೆ ಮಾಡ್ತಿದ್ರು, ಇದು ಸುಳ್ಳ್ರಿ, ಸುಮ್ಮನೆ ಪ್ರಕಾಶ್ ರಾಜ್ ಹೆಸರು ತಂದಿದ್ದಾರೆ ಅಂತೇಳಿ. ಪ್ರಕಾಶ್ ರಾಜ್ ಇವತ್ತು ಒಪ್ಕೊಂಡಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ, ಬಹಳ ಸ್ಪಷ್ಟವಾಗಿ ಇದು ತನಿಖೆಗೆ ಒಳಪಡಬೇಕು. ಪ್ರಕಾಶ್ ರಾಜ್ ಕೂಡ ತನಿಖೆಗೆ ಒಳಪಡಬೇಕು. ಮತ್ತೆ ಈ ಷಡ್ಯಂತ್ರದ ಎಲ್ಲ ಪಾತ್ರಧಾರಿಗಳು, ಕೇರಳದ ಸಂಸದರಾಗಿರುವಂತ ಮುನಾಫ್ ಅವರ ರೆಸಾರ್ಟ್ ನಲ್ಲಿ ಇವರು ತಂಗಿದ್ದಾರೆ ಅನ್ನೋದಕ್ಕೂ ಕೂಡ ದಾಖಲೆಗಳಿವೆ. ಹಾಗಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದ ಎಲ್ಲ ಎಡಪಂಥೀಯ ಏನು ಕಿಂಗ್ ಪಿನ್ಗಳಿದ್ದಾರೆ ಅವರೆಲ್ಲರೂ ಕೂಡ ಇದರ ಭಾಗವಾಗಿದ್ದಾರೆ. ಯೂಟ್ಯೂಬರ್ಸ್ಗಳು ದಿನಕ್ಕೊಂದೊಂದು ಕತೆ ಹೇಳುವಾಗ SIT ಅಧಿಕಾರಿಗಳು ಅವರ ಬಾಯಿ ಮುಚ್ಚಿಸಲಿಲ್ಲ. ಈಗ 24 ವರ್ಷದ ಹೆಣ್ಣಿನ ತಲೆ ಅಂತೇಳಿ ಗಿರೀಶ್ ಮಟ್ಟಣ್ಣನವರು ಹೇಳುವಾಗ SIT ಅವರು ಕರೆದು ಅದನ್ನು ವಿಚಾರಣೆ ಮಾಡಲಿಲ್ಲ. ಇದೆಲ್ಲ ಪ್ರಶ್ನೆಗಳಿವೆ. ಹಾಗಾಗಿ ಈಗ ಅದು ಇರ್ಬೋದು, ತನಿಖೆ ಮಾಡಿರ್ಬೋದು, ಈ ಸಂದರ್ಭದಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡಿರ್ಬೋದು. ಮಧ್ಯಂತರ ವರದಿಯನ್ನ ಕೊಟ್ರೆ ನಮ್ಗೆ ಸ್ಪಷ್ಟ ಆಗುತ್ತೆ, ಮತ್ತೆ ಆದಷ್ಟು ಬೇಗ ಇದನ್ನ ಮುಗಿಸ್ಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ. ಮತ್ತೆ ಇನ್ನೊಂದು, ಇದು ನಂಗೆ ಗೊತ್ತಿದೆ, ಪತ್ರಕರ್ತರು ಏನು ಕಡಿಮೆ ಬುದ್ಧಿವಂತರಲ್ಲ. ಇದು ನಿಮಗೆ ಗೊತ್ತಿರುತ್ತೆ, ಯಾರೋ ಒಬ್ಬ ಸೆಲೆಬ್ರಿಟಿಗೆ ತಾನು ನೋಡದೇ ಇರುವಂತ ಒಬ್ಬ ವ್ಯಕ್ತಿ ಕಾಲ್ ಮಾಡಿ, ನನ್ನ ಪಕ್ಕದಲ್ಲಿ ಒಬ್ಬ ಕೂತಿದ್ದಾನೆ ಚಿನ್ನಯ್ಯ ಅಂತ, ಅವನು ಹೆದರ್ಕೊಳ್ತಿದ್ದಾನೆ, ಸ್ವಲ್ಪ ಧೈರ್ಯ ತುಂಬಿ ಅಂತ ಹೇಳಿದ ತಕ್ಷಣ ಯಾರಾದ್ರೂ ಧೈರ್ಯ ತುಂಬೋದ? ಅದು ಈ ತರದ ಅತ್ಯಂತ ಪ್ರಮುಖವಾಗಿರೋದು ಕೇಸ್ ಒಂದರಲ್ಲಿ ಯಾರೋ ಒಬ್ಬ ಸೆಲೆಬ್ರಿಟಿ ತನಗೆ ಗೊತ್ತೇ ಇಲ್ಲದ ಒಬ್ಬ ವ್ಯಕ್ತಿಯ ಕಾಲ್ ತೆಗೆದುಕೊಂಡು ಈ ತರದ ಒಂದು ಕೇಸಲ್ಲಿ ಹಿಂಗ್ ಹೇಳು, ಇದು ಸರಿ ಆದ್ರೆ ಬಹಳ ಖುಷಿ, ಹೇಳಲಿಕ್ಕೆ ಸಾಧ್ಯ ಇದೆಯಾ? ಈಸ್ ಇಟ್ ಲಾಜಿಕಲಿ ರೈಟ್? ಅದು ನಾವು ಲಾಜಿಕ್ ಅನ್ನು ಅಪ್ಲೈ ಮಾಡಿದ್ರು ಕೂಡ ಅದು ಸಾಧ್ಯವಿಲ್ಲ ಅಂತ ಅನ್ಸುತ್ತೆ. ಬಟ್ ಆಗ್ಲೇ ವಸಂತ್ ಹೇಳಿದಂತೆ, ಈಗ ದೊಣ್ಣೆ ಬೀಸಿದೆ, ಹೇಗಾದ್ರೂ ಮಾಡಿ ಇದನ್ನು ತಪ್ಪಿಸ್ಕೊಳ್ಬೇಕು ಅಂತ ಅವ್ರು ತಕ್ಷಣಕ್ಕೆ ಅವ್ರು ಬಂದು ಕುಳಿತು ಈ ಮಾತುಗಳನ್ನು ಹೇಳ್ತಿದ್ದಾರೆ. ಸರಿ, ಅವ್ರು ಹಾಗೆ ಹೇಳಿದ್ರು ಕೂಡ ಒಂದು ವಿಚಾರಣೆ ನಡೆದರೆ ಗಂಟೆನ ಹೋಗುತ್ತೆ. ನಾನು ಪ್ರಕಾಶ್ ರಾಜ್ ಅವ್ರನ್ನ ಕೇಳ್ಕೊಳ್ತೀನಿ, ವಿಚಾರಣೆಗೆ ಒಪ್ಕೊಂಡು ಬಂದ್ಬಿಡ್ರಲ್ಲ, ನೀವು ವಿಚಾರಣೆಗೆ ಮುಂದೆ ನಿಂತ್ಕೊಂಡು ನನ್ನನ್ನು ವಿಚಾರಣೆ ಮಾಡಿ, ಬೇಕಿದ್ರೆ ನಂದು ಬ್ರೈನ್ ಮ್ಯಾಪಿಂಗ್ ಮಾಡಿ, ನಾನು ಹೇಳ್ತೀನಿ ಅಂತ ನೀವೇ ಓಪನ್ ಆಗಿ ಬಂದ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ, ವಿಶ್ವಾಸ ಜಾಸ್ತಿ ಬೆಳೆಯುತ್ತೆ ಅವ್ರ ಕುರಿತಂತೆ ಅಂತ. ಮತ್ತೆ ಇದರಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಿ, ಪ್ರಕಾಶ್ ರಾಜ್ ಅವರ ಹೆಸರು ಇವತ್ತು ಈ ಚಿನ್ನಯ್ಯ ಎಂಬಾತ ರಿಟ್ ಪಿಟಿಷನ್ ಫೈಲ್ ಮಾಡದೇ ಇರ್ತಿದ್ರೆ ಪ್ರಕಾಶ್ ರಾಜ್ ಅವರ ಹೆಸರು ಹೊರಗೆ ಬರ್ತಾ ಇರಲಿಲ್ಲ. ಈ ರೀತಿಯ ಎಲ್ಲ SIT ತನಿಖೆಯ ಸಂದರ್ಭದಲ್ಲಿ ಈ ರೀತಿಯ ಅದೆಷ್ಟೋ ಹೆಸರುಗಳು ಬಂದಿರಬಹುದು.
ಇವತ್ತು ಪ್ರಕಾಶ್ ಆ SIT ತನಿಖೆ ಏನಿದೆ ಆಗಿದೆ ಅನ್ನುವಂಥ ವರದಿ ಬಂದಿಲ್ಲ. ಪ್ರಕಾಶ್ ರಾಜ್ ಅಂತವರ ಎಷ್ಟು ಹೆಸರುಗಳು ಇವತ್ತು ಅಲ್ಲಿ ಉಲ್ಲೇಖ ಆಗಿದೆ, ಇದೆಲ್ಲ ಬರಬೇಕಲ್ಲ. ಇವತ್ತು ರಿಟ್ ಪೆಟಿಷನ್ ಅಲ್ಲಿ ಪ್ರಕಾಶ್ ರಾಜರ ಹೆಸರು ಉಲ್ಲೇಖ ಆಗಿಲ್ಲದೆ ಇರ್ತಿದ್ರೆ ಅವರ ಹೆಸರು ಬರ್ತಾ ಇರಲಿಲ್ಲ. ಈ ರೀತಿ ಅನೇಕ ಜನರ ಹೆಸರುಗಳು ಬೇರೆ ಬೇರೆ ಒಳಗೆ ಆಕ್ಚುಲಿ ಏನಾಗಿದೆ ಇದೆಲ್ಲವೂ ಹೊರಗೆ ಬರಬೇಕು. ಅದೇ ನಮ್ಮ ಆಗ್ರಹ ಇರುವಂಥದ್ದು. ಇದು ಏನಾಗ್ತಾ ಇದೆ ಅನ್ನುವಂಥದ್ದು SIT ತನಿಖೆಯಿಂದ ಹೊರಗೆ ಬರಲಿ. ಅವರು ಇಂಟರಿಮ್ ರಿಪೋರ್ಟ್ ಅನ್ನು ಜನರ ಮುಂದೆ ಇಡಬೇಕು ಅವರು. ಇನ್ನೊಂದು, ಈಗ SIT ಇದು ಕೇಳಿಸ್ಕೊಳ್ಳಿ ಸರ್, ಯಾಕಂದ್ರೆ SITಗೆ ಚಿನ್ನಯ್ಯ ಹೇಳಿರೋದನ್ನ ಕೇಳದೇ ಇರೋ ಕಾರಣಕ್ಕೆ, ಅದನ್ನ ದಾಖಲು ಮಾಡ್ಕೊಳ್ದೇ ಇರೋ ಕಾರಣಕ್ಕೆ ಚಿನ್ನಯ್ಯ ಹೈಕೋರ್ಟಿಗೆ ಹೋಗುವಂತ ಸಂದರ್ಭ ಇವತ್ತು ಸೃಷ್ಟಿಯಾಗಿದೆ. SIT ಚಿನ್ನಯ್ಯದಿಂದ ನಡ್ಕೊಳ್ತಾ ಇರುವಂತ ಮಂದಿರದ ಮೇಲೆ ಆಗ್ತಾ ಇರುವ ಈ ಆಘಾತಗಳನ್ನ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ದಯಮಾಡಿ ನ್ಯಾಯ ಕೊಡಿಸಿ ಅಂತ ನಾವು ಕೇಂದ್ರ ಸರ್ಕಾರವನ್ನ ಕೇಳ್ಕೊಳ್ತಿದ್ದೀವಿ. ಆದ್ರೆ ಆ ತರದ ಪರಿಸ್ಥಿತಿ ಬರಲಾರದು ಅಂತ ನಂಗೆ ಗೊತ್ತಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಸರಿಯಾದ ನ್ಯಾಯವನ್ನ ಕೊಡಿಸ್ತಾರೆ ಎನ್ನುವಂತ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೀನಿ. ಅದು ಈ ಜೆಂಟ್ಲ್ಮನ್ ಅಂತ ಹೇಳ್ತಾರಲ್ಲ ಪ್ರಕಾಶ್ ರಾಜ್ ಅವರು ರಾಮಕೃಷ್ಣ ಶಿವ ನಾಟಕದಲ್ಲಿ ಧರ್ಮಾಧಿಕಾರಿಗಳನ್ನು ವ್ಯಂಗ್ಯ ಮಾಡ್ತಾರೆ. ಜನಾಗ್ರಹ ಸಭೆ ಅಂದ್ರೆ ಅದೇನಾದ್ರು ಅಂದ್ರೆ ನಿರ್ದಿಷ್ಟ ಡೆಡ್ಲೈನ್ ಅಂತ ಏನಾದ್ರು ಸರ್ಕಾರ ಕೊಟ್ಟಿದ್ರಾ ಅಥವಾ ಯಾವತ್ತು ಮಾಡ್ತಾರೆ? ಇಲ್ಲ, ಸರ್ಕಾರಕ್ಕೆ ಈಗಾಗಲೇ SITಯ ತನಿಖೆ ಅನ್ನೋದು ತೀವ್ರವಾದಂಥ ವಿಳಂಬಗತಿಯಲ್ಲಿ ನಡೆದಿದೆ. ಇದು ಇಷ್ಟು ಅಂತರ ತಗೊಳ್ಬೇಕಾದ ಅಗತ್ಯ ಇರಲಿಲ್ಲ. ಸರ್ಕಾರದ ಮೇಲೆ ಭರವಸೆ ಬರಬೇಕಾದ್ರೆ ತಕ್ಷಣಕ್ಕೆ ಅದನ್ನ ಏನಂತ ಹೇಳಿ ಒಂದು ಜನರಿಗೆ ಉತ್ತರ ಕೊಡಬೇಕು. ಯಾಕಂದ್ರೆ ಜನರ ಧಾರ್ಮಿಕ ಭಾವನೆ ನಿರಂತರವಾಗಿ ಹಾಳಾಗಿದೆ. ನಾವಿಲ್ಲಿ ಯಾವುದೋ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ನಾವಿಲ್ಲಿ ಕರ್ನಾಟಕ ಸರ್ಕಾರವನ್ನ ಪ್ರಶ್ನೆ ಮಾಡೋದು. ಕರ್ನಾಟಕ ಸರ್ಕಾರ ಈಗ ನಿಜವಾಗಿಯೂ ಮತ್ತೆ SITಯ ಚೀಫ್ ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದ್ರೆ ಅವರು ನಾವು SITಯ ಮುಖ್ಯಾಧಿಕಾರಿಗಳ ಮೇಲೆ ನಾವು ಗೂಬೆ ಕೂರಿಸ್ತಾ ಇಲ್ಲ ಅಥವಾ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್ ರಾಜ್ ಅವರು, ಪ್ರಣಬ್ ಮೊಹಂತಿ ಅವರು ನನ್ಗೆ ಅತ್ಯಂತ ಆಪ್ತರು, ಅವನು ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನೆ, ಇನ್ ಮುಂದೆ ಅವನ ಹತ್ರ ಮಾತಾಡಬೇಡಿ ಅಂತೇಳಿ ಪ್ರಣಬ್ ಮೊಹಂತಿ ನನಗೆ ಹೇಳಿದ್ರು ಅಂತ ಹೇಳುವ ಮೂಲಕ ಯಾಕೆ ಪ್ರಣಬ್ ಮೊಹಂತಿ ಅವರು ಪ್ರಕಾಶ್ ರಾಜ್ಗೆ ಇದನ್ನು ರಿಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನೊಂದು ಪ್ರಶ್ನೆ. ಮತ್ತೆ ಜನಾಗ್ರಹ ಸಭೆ ಅಂತ ಹೇಳಿದ್ರೆ ಹಿಂದೂ ಕೂಡ ಮಾಡಿದೀವಿ, ಮುಂದೂ ಮಾಡ್ತೀವಿ. ಸರ್ಕಾರ ಅದಕ್ಕೆ ಸ್ಪಂದಿಸದೇ ಇದ್ದರೆ ಚಕ್ರವರ್ತಿ ಅವರು ಹೇಳಿದ ಹಾಗೆ ನಮ್ಮ ಮತ್ತೇನ್ ಮಾಡ್ಲಿಕ್ಕಿದೆ, ಜನರ ಮುಂದೆ ಹೋಗೋದು, ನಂತರ ಕೇಂದ್ರವನ್ನ ಪ್ರಶ್ನೆ ಮಾಡೋದು. ನಾವು ಕೇಂದ್ರ ಇದಕ್ಕೆ ಮಧ್ಯ ಪ್ರವೇಶಿಸಿ ಒಂದು ವಿಶೇಷವಾದಂತ ತನಿಖೆಯನ್ನ ಮಾಡುವ ಹಾಗೆ ನಾವು ಕೇಂದ್ರಕ್ಕೆ ಆಗ್ರಹ ಮಾಡ್ತೀವಿ. ಇನ್ನೊಂದು, ಆಗ್ಲೇ ಚಕ್ರವರ್ತಿ ಅವರು ಹೇಳಿದ್ರು, ಇವತ್ತು ಪ್ರಕಾಶ್ ರಾಜ್ ಹೇಳಿದ್ರು, ನಮ್ಮ ಧರ್ಮಾಧಿಕಾರಿಗಳನ್ನ ಏನು ಜೆಂಟ್ಲ್ಮನ್ ಅಂತ ಹೇಳಿದ್ರು, ಬಹಳ ಖುಷಿ ನಮ್ಗೆ. ಆದ್ರೆ ಇದೇ ಪ್ರಕಾಶ್ ರಾಜು ತನ್ನ ನಿರ್ತಿಗಂತ ಎನ್ನುವಂತ ಸಂಸ್ಥೆಯ ಮೂಲಕ ನಾಟಕ ಮಾಡ್ತಾರೆ, ರಾಮಕೃಷ್ಣ ಶಿವ ಅಂತ ಹೇಳಿ. ಆ ನಾಟಕ ನೋಡಿ ನೀವು ಒಂದ್ಸಾರಿ. ಅದರಲ್ಲಿ ಧರ್ಮಾಧಿಕಾರಿಗಳ ಪಾತ್ರವನ್ನು ಸೃಷ್ಟಿ ಮಾಡಿ, ಧರ್ಮಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಅನೌನ್ಸ್ಮೆಂಟ್ ಅನ್ನು ಮಾಡಿಸಿ, ನಮ್ಮ ಧರ್ಮಾಧಿಕಾರಿಗಳನ್ನ ಹಾಕುವಂತ ಪೇಟವನ್ನ ತೊಡಿಸಿ ಬಹಳ ತುಚ್ಛವಾಗಿ ಅತ್ಯಂತ ನೀಚ ಭಾಷೆಯಲ್ಲಿ ನಿಂದಿಸುವಂತಹ ಕೆಲಸವನ್ನು ಕೂಡ ಪ್ರಕಾಶ್ ರಾಜ್ ಮಾಡಿದ್ದಾರೆ. ಇವತ್ತು ಬೀಸುವ ಕೋಲಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ, ಒಂದು ನುಣುಚಿಕೊಳ್ಳಲಿಕ್ಕೆ ಈ ರೀತಿಯ ಒಂದು, ಅವರು ಮೊದಲೇ ಕಳನಟ, ಒಂದು ನಾಟಕದ ಮಾತನ್ನು ಆಡಿದ್ದಾರೆ ಅಂತ ನನಗನ್ಸುತ್ತೆ. ಅವರು ಹೇಳ್ತಿದ್ದಾರೆ, ನಾನು ಹಿಂದೂ ವಿರೋಧಿ ಅಲ್ಲ, ನಾನು ಹಿಂದೂ ದೇವಸ್ಥಾನಗಳಿಗೆ ಹೋಗ್ತೀನಿ, ನನ್ನ ವೈಫ್ ಕೂಡ ಹಿಂದೂ ದೇವಸ್ಥಾನಕ್ಕೆ ಹೋಗ್ತಾರೆ, ಯಾರಾದ್ರೂ ಹಿಂದೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಶಿಫಾರಸ್ ಮಾಡಿದ್ರೆ ಮಾಡ್ತೀನಿ, ನ್ಯಾಯದ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ, ಅಷ್ಟಕ್ಕೆ ನನ್ನನ್ನ ಹಿಂದೂ ವಿರೋಧಿ ಅಂತ ಹೇಳ್ತಾರೆ, ಇದು ಸರಿಯಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಪ್ರಕಾಶ್ ರಾಜ್ ಅವರು ರಾಮನನ್ನ ಪ್ರಶ್ನೆ ಮಾಡುವವರು, ರಾಮ ದಾಳಿ ಮಾಡ್ಲಿಕ್ಕೆ ಬಂದ ಅಂತ ಹೇಳುವವರು. ರಾಮ ಯಾರು? ಹಿಂದೂ ದೇವರು ತಾನೆ. ಪ್ರಕಾಶ್ ರಾಜ್ ಅವರ ಹೆಂಡತಿ ದೇವಸ್ಥಾನಕ್ಕೆ ಹೋಗುವ ಫೋಟೋ ವೈರಲ್ ಆದ ನಂತರ ಅವ್ರಿಗೆ ಹೇಳ್ತಾ ಇರೋದು, ನಾನು ಹಿಂದೂ. ಒಂದು ಮಾಧ್ಯಮವೊಂದರ ಸಂದರ್ಶನದಲ್ಲಿ ನಂಗೆ ಯಾವ ಧರ್ಮನೂ ಇಲ್ಲ ರೀ ಅಂತ ಹೇಳಿದ್ದಾರೆ ಪ್ರಕಾಶ್ ರಾಜ್. ಅಲ್ಲ, ಅದು ಅವ್ರ ವೈಯಕ್ತಿಕವಾದ ಅಭಿಪ್ರಾಯ, ನಾನೇನದನ್ನು ಪ್ರಶ್ನೆ ಮಾಡಲ್ಲ, ನನ್ಗೆ ಸಂಬಂಧ ಇಲ್ಲ. ನಮ್ದಿರೋದು ಇವತ್ತು ಇಷ್ಟೇ ವಿಷಯ. ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನನ್ನ ಹಿಂದೂ ವಿರೋಧಿ ಅಂತ ಹೇಳಿ ಬಿಂಬಿಸ್ತಿದ್ದಾರೆ, ಆ ಒಂದು ಹಣೆ ಪಟ್ಟಿ ಕಟ್ತಿದ್ದಾರೆ. ನಾನು ಗ್ರಹಿಸಿದಂತೆ ಪ್ರಕಾಶ್ ರಾಜ್ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದಾಗಲ್ಲ ಅವ್ರನ್ನ ಪ್ರಶ್ನೆ ಮಾಡಿದೀವಿ. ಅವ್ರು ನ್ಯಾಯದ ಪರವಾಗಿ ಪ್ರಶ್ನೆ ಮಾಡಿದಕ್ಕೆ ಯಾರು ಪ್ರಶ್ನೆ ಮಾಡಲಿಲ್ಲ ಅನ್ಸುತ್ತೆ. ಅಲ್ಲ, ಮತ್ತು ಇವತ್ತಿನ ಪ್ರೆಸ್ ಮೀಟ್ ಯಾತಕ್ಕೆ ಅಂತಂದ್ರೆ, ಪ್ರಕಾಶ್ ರಾಜ್ ಅವರು ಇವತ್ತು ಅನ್ಯಾಯದ ಪರವಾಗಿ ನಿಂತಿದ್ರು ಅನ್ನೋ ಕಾರಣಕ್ಕೆ ಪ್ರೆಸ್ ಮೀಟ್. ನೀವು ಚಿನ್ನಯ್ಯನಿಗೆ ನೀವು ಅನ್ಯಾಯ ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟಿದ್ಯಾಕೆ? ನಮ್ಮ ಪ್ರೆಸ್ ಮೀಟ್ ಆ ಕಾರಣಕ್ಕೋಸ್ಕರ. ನೀವು ಚಿನ್ನಯ್ಯನಿಗೆ ಹಣ ಕೊಡ್ತೀನಿ ಅಂತ ಹೇಳಿದ್ಯಾಕೆ?
ನಾನು ತಬ್ಬಿಕೊಳ್ತೀನಿ ಅಂತ ಹೇಳಿದ್ಯಾಕೆ? ಅವನು ಚಿನ್ನಯ್ಯ ಸುಳ್ಳು ಹೇಳಲಿಕ್ಕಿದ್ದಾನೆ ಅಂತ ಗೊತ್ತಿದ್ದಾಗ್ಲೂ ಕೂಡ ಅವನಿಗೆ ಹಿಂಗ್ ಪ್ರೇರಣೆ ಕೊಡುತ್ತೆ. ಇನ್ನೂ ಹೆಚ್ಚಿನ ಗಂಭೀರವಾದ ಸಂಗತಿ ಚಿನ್ನಯ್ಯ ಹೇಳಿರೋದೇನು ಅಂತಂದ್ರೆ, ಚಿನ್ನಯ್ಯ ಹೇಳಿದಾನೆ, ಗಿರೀಶ್ ಮಟ್ಟಣ್ಣನವರು ಹೇಳಿದಂತೆ ನೀನು ಹೇಳಿದರೆ ನಾನು 29ನೇ ತಾರೀಕು ಬಂದು ನಿನ್ನನ್ನು ತಬ್ಕೊಳ್ತೀನಿ. ಹೇಳಿದಂತೆ ಹೇಳೋದೇನು? ಏನ್ ನಡೆದಿದೆಯೋ ಅದನ್ನು ಹೇಳು ಅಂತ ಹೇಳಿದಿದ್ರೆ ಅದು ನ್ಯಾಯ ಆಗಿರ್ತಿತ್ತು. ಇದು ನ್ಯಾಯ ಅಲ್ಲ, ಇದು ಅನ್ಯಾಯ. ಪ್ರಕಾಶ್ ರಾಜ್ ತನ್ನ ಗಿರೀಶ್ ಅವರ ತಲೆಯಲ್ಲಿರುವಂತ ಸಂಗತಿಯನ್ನ ಚಿನ್ನಯ್ಯನ ಬಾಯಲ್ಲಿ ಹೇಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ, ಇದು ಅನ್ಯಾಯ ಅಂತ. ನಾವಿವತ್ತು ಬಂದು ಕೂತಿರೋದು ಅನ್ಯಾಯದ ವಿರುದ್ಧವೇ. ಪ್ರಕಾಶ್ ರಾಜ್ ನ್ಯಾಯದ ಪರವಾಗಿ ದನಿ ಎತ್ತಿದ್ ಯಾವತ್ತೂ ಇಲ್ಲ. ಎಲ್ಲವೂ ಈ ತರದ ಸಂಗತಿಗಳೇ, ಅದನ್ನ ಅವ್ರು ನ್ಯಾಯ ಅಂತ ಕರ್ಕೊಳ್ತಾರೆ ಅಷ್ಟೇ. ಇವತ್ತು ಇದಕ್ಕೊಂದು ಹೊಸ ನರೇಟಿವ್ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ 100% ಅನ್ಯಾಯದ ವಿಚಾರ ಏನಿದೆಯೋ ಅವರದ್ದು, ಅದನ್ನೇ ನಾವು ಎತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮತ್ತೆ ಅದರ ಒಟ್ಟಿಗೆ ಒಂದು ದಿನೇಶ್ ಗುಂಡೂರಾಯರು ಹೇಳಿದ್ರು, ಎಡಪಂಥೀಯರ ಒತ್ತಡದಿಂದ ನಾವು SIT ರಚನೆಯನ್ನು ಮಾಡಿದ್ದೇವೆ ಅಂತ. ಎಡಪಂಥೀಯರು ಅನ್ನುವಂಥವ್ರು ಯಾರು ಅನ್ನುವಂಥದ್ದು ಅವ್ರು ಇವತ್ತಿನವರೆಗೂ ಸರ್ಕಾರ ಆಗಲಿ ಅವರಾಗಲಿ ಹೇಳಲಿಲ್ಲ. ಇವತ್ತಿನ ಈ ಬೆಳವಣಿಗೆಗಳನ್ನೆಲ್ಲ ನೋಡಿದಾಗ ಇದು ಕೇವಲ ಪ್ರಕಾಶ್ ರಾಜ್ ಒಬ್ಬರದ್ದು ಮಾತ್ರ ಅಲ್ಲ. ಪ್ರಕಾಶ್ ರಾಜ್ ಒನ್ ಆಫ್ ದೆಮ್. ಇವರೆಲ್ಲರೂ ಸೇರಿ ಇರ್ತಕ್ಕಂತಹ ಈ ಎಡಪಂಥೀಯರ ಕೂಟ, ಅದರ ನಿರ್ದೇಶನದಂತೆ ಈ ಸರ್ಕಾರ ಕಾರ್ಯಚಟುವಟಿಕೆ ಮಾಡ್ತಾ ಇದೆಯಾ? ಅದರ ನಿರ್ದೇಶನದಂತೆ ಇವತ್ತು SIT ತನಿಖೆ ನಡೀತಾ ಇದೆಯಾ? ಈ ಎಲ್ಲ ಸತ್ಯಗಳು ಬರಬೇಕಲ್ಲ. ಇದು ಕೇವಲ ಪ್ರಕಾಶ್ ಅಲ್ದವರಿದ್ದಾರೆ. 5 ಕೋಟಿ ಜನ ಆಸ್ತಿಕರು ಯಾರು ಧರ್ಮಸ್ಥಳವನ್ನ ನಂಬಿಕೊಂಡು ನಡೆದಿದ್ರೋ ಅವರ ಆಸ್ತಿಕತೆಯ ಮೇಲೆ ಆಗಿರುವಂತ ಆಘಾತಕ್ಕೆ ಇವತ್ತು ನಾನೇ ಹೊಣೆ ಅಂತ ಪ್ರಕಾಶ್ ರಾಜ್ ಹೇಳಲಿಕ್ಕೆ ಸಿದ್ಧ ಇದ್ದಾರಾ? ಇದು ಇವತ್ತು ಹೊರಗೆ ಬರಬೇಕಾಗಿದೆ. ಒಂದು ಪ್ರಕಾಶ್ ರಾಜರು ಕ್ಷಮೆ ಕೇಳಬೇಕು. ನಂಗೆ ಗೊತ್ತಿಲ್ಲ ಎಲ್ಲರ ಇದೇನಿದೆ, ಅವ್ರು ಇವತ್ತು ಹೇಳಬೇಕಾದ್ರೆ ಅವ್ರು ಹೇಳ್ತಾರಲ್ಲ, ನನಗೆ ಅವ್ರು ಜೆಂಟಲ್ಮನ್ ಅನ್ನು ಅನ್ನಿಸ್ತಾರೆ ಅಂತ. ಅವತ್ತು ಇಡೀ ರಾಜ್ಯದಲ್ಲಿದ್ದ ಜನರ ಮನಸ್ಸಿನೊಳಗೆ ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ಅನ್ನೋ ಭಾವನೆಯನ್ನ ಕಿತ್ತು ಬಿಸಾಕಲಿಕ್ಕೆ ಪ್ರಯತ್ನ ಪಟ್ಟ ಪ್ರಕಾಶ್ ರಾಜರಿಗೆ ಇದಿರುವಂತ ಮೊದಲನೇ ಆಗ್ರಹ. ಇನ್ನು ಎರಡನೇದು, ಅಕಸ್ಮಾತ್ ಸರ್ಕಾರ ತುಂಬಾ ತೀವ್ರತರವಾಗಿರುವಂತ ಈ SITಯ ಮಧ್ಯಂತರ ವರದಿಯನ್ನಂತೂ ಅವರು ಮುಂದಿಡ್ಲೇಬೇಕು. ಅದಕ್ಕಂತೂ ನಮ್ಮ ಆಗ್ರಹ ಇದ್ದೇ ಇದೆ. ಏನಿದೆ ಅಂತ ನೋಡ್ಬೇಕಲ್ಲ, ಏನ್ ಮಾಡಿದ್ದಾರೆ ಅಂತ. ಈ ಮಧ್ಯಂತರ ವರದಿಯಲ್ಲಿ ಪ್ರಕಾಶ್ ರಾಜ್ ಫೋನ್ ಮಾಡಿರುವಂತದ್ದು ಪ್ರಣಬ್ ಮೊಹಂತಿ ಅವರು ದಾಖಲಿಸಿದ್ದಾರಾ? ಇದು ಬೇಕು ಅಂತ ಅವ್ರು ದಾಖಲಿಸಿರ್ಬೇಕಲ್ಲ. ನನಗೆ ಇಂತಿಂತವ್ರು ಫೋನ್ ಬಂದಿತ್ತು, ಈ ಫೋನಿನ ಆಧಾರದ ಮೇಲೆ ಹೀಗೆ ಹೇಳಿದ್ರು ಅವರು ಅಂತ ದಾಖಲಾಗಿರ್ಬೇಕು. ಅಕಸ್ಮಾತ್ ದಾಖಲೆ ಆಗಲಿಲ್ಲ ಅಂತಂದ್ರೆ ಮೊಹಂತಿ ಅವರು ಪ್ರಕಾಶ್ ರಾಜ್ ಹೇಳಿದಂತೆ ಅವರು ಕೇಳ್ಕೊಂಡು ಈ SIT ತನಿಖೆಯನ್ನು ಮಾಡಿದ್ದಾರಾ? ಈ ಪ್ರಶ್ನೆನೂ ಕೇಳಬೇಕು. ಇದು ನಾವೆಲ್ಲರೂ ಕೇಳಬೇಕಾಗಿರೋ ಎರಡನೇ ಪ್ರಶ್ನೆ. ಇನ್ನು ಮೂರನೇದು, ಇವತ್ತು ನಾನು ಏನೋ ಧರ್ಮ ಭೀರುವಾಗಿದ್ದೀನಿ, ನಾನು ಧರ್ಮವನ್ನು ಒಪ್ತೇನೆ ಅಂತ ಹೇಳಿ ದೇವಸ್ಥಾನಗಳಿಗೆ ಹೋಗ್ತಾ ಶ್ರದ್ಧೆಯಿಂದ ಭಗವಂತನಿಗೆ ನಡ್ಕೊಳ್ಳುವಂತ CM ಇದ್ದಾರೆ. ಇವತ್ತು ನಾನು ಅವರನ್ನು ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ನಮ್ಮೆಲ್ಲರ ನಂಬಿಕೆಗೆ ಘಾಸಿಯಾಗಿರುವಂತ ಸಂಗತಿ ಇದು. ನೀವು SIT ರಚನೆ ಆಗುವ ಬಹುಶಃ ಅದೇ ಸಂದರ್ಭದಲ್ಲಿ ಅವರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ರು. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರೊಂದಿಗೆ ಮತ್ತು ಧರ್ಮಸ್ಥಳದ ದೇವರ ದರ್ಶನವನ್ನ ಪಡ್ಕೊಂಡು ವೀರೇಂದ್ರ ಹೆಗಡೆ ಅವರು ಮಾತಾಡಿಸ್ಕೊಂಡು ಬಂದಿದ್ದು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತಿದೆ. ಈಗ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಈ ಪ್ರಕರಣದಲ್ಲಿರುವಂತ ನ್ಯಾಯವನ್ನ ಹೊರಗೆ ತರಬೇಕಾಗಿದೆ ಅಂತ. ಇದಕ್ಕೆ ಇನ್ನೂ ತಡ ಮಾಡದಷ್ಟು ಈ ತರದವರ ಸಂಖ್ಯೆ ಬೆಳೀತಾ ಹೋಗುತ್ತೆ. ಧರ್ಮಸ್ಥಳ ಅನ್ನೋದು ಒಂದು ನೆಪ ಮಾತ್ರವಾಗಿತ್ತು ಇವರಿಗೆ. ಇದಕ್ಕೆ ಬೇಕಾಗಿರುವಂತ ಪೂರಕವಾಗಿರುವಂತ ಹಣವನ್ನ ಎಲ್ಲ ಕಡೆಯಿಂದ ಸಂಗ್ರಹಿಸಿ ಕರ್ನಾಟಕದ ಬೇರೆ ಬೇರೆ ಕ್ಷೇತ್ರಗಳ ಮೇಲೆ, ದೇಶದ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ, ನಾನು ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಆಘಾತ ಮಾಡಬೇಕು ಅನ್ನುವಂತ ಇವ್ರ ಯೋಜನೆ ಏನಿತ್ತೋ ಇದನ್ನ ಒಬ್ಬ ಮಾಸ್ಕ್ ಮ್ಯಾನ್ ಬಯಲಿಗೆಳೆದಿದ್ದಾನೆ. ಆ ಮಾಸ್ಕ್ ಮ್ಯಾನ್ ಏನ್ ಹೇಳಿದ್ದಾನೋ ಅದರ ಮೇಲೆ ತನಿಖೆಯನ್ನ ಮತ್ತೊಮ್ಮೆ ನಡೆಸಿ, ಮಾಸ್ಕ್ ಮ್ಯಾನ್ ಇವತ್ತು ಏನ್ ಹೇಳ್ತಿದ್ದಾನೋ ಅದರ ಆಧಾರದ ಮೇಲೆ ಇವರೆಲ್ಲರನ್ನೂ ವಿಚಾರಣೆಗೆ ಕರೆಸಿ ಈ ತರದ ಆಘಾತ ಇನ್ಮುಂದೆ ಆಗದಂತೆ ತಡೆಯುವಂತ ಹೊಣೆಗಾರಿಕೆ ನಾನು ಅನ್ಕೊಳ್ತೀನಿ ರಾಜ್ಯದ ಮುಖ್ಯಮಂತ್ರಿಯವರ ಮೇಲಿದೆ. ಅವರ ಮೇಲೆ ನಮಗೊಂದು ವಿಶ್ವಾಸ ಇದೆ, ಅವರು ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ. ಹೊಸ ಗೃಹ ಸಚಿವರು ಬಂದಿದ್ದಾರೆ, ಗೃಹ ಸಚಿವರು ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಇದಕ್ಕೊಂದು ಪರಿಹಾರವನ್ನು ಕೊಡಿಸ್ತಾರೆ ಅಂತ ನಾನು ಅಪೇಕ್ಷಿಸ್ತೇನೆ. ಅಕಸ್ಮಾತ್ ಈಗ ಆಗಬೇಕು ಅಂತಂತೂ ನಮ್ಮ ಆಗ್ರಹ ಇದೆ. ನಾವಂತೂ ಜನರ ಮುಂದೆ ಹೋಗ್ತೀವಿ. ನಮಗೆ ಗೊತ್ತಿರೋದು ಜನರ ನ್ಯಾಯಾಲಯ ಒಂದೇ. ನಾವು ಜನಾಗ್ರಹ ಸಭೆಗಳನ್ನ ಅಲ್ಲಲ್ಲಿ ಮಾಡ್ತೀವಿ, ಮಾಡಿ ಜನರ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಅಕಸ್ಮಾತ್ ಸರ್ಕಾರ ಆಗ್ಲೂ ರಿಲಕ್ಟೆಂಟ್ ಆಗಿದ್ರೆ ನಾವು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳ್ಕೊಳ್ತೀವಿ, ನಮಗೆ ನ್ಯಾಯ ಕೊಡಿಸಿ. ನೀವು ಹೊಸ ಮಂದಿರಗಳನ್ನೇನೋ ಕಟ್ತಾ ಇದ್ದೀರಾ, ಆದ್ರೆ ನಾವು ಮಂತ್ರಿ ಆಗಿದ್ದವರು ಸ್ಪಷ್ಟವಾಗಿ ಹೇಳಿದ್ರು, ಎಡಪಂಥೀಯರ ಒತ್ತಡದ ಮೇಲೆಯೇ ನಾವು ಈ SITಯನ್ನ ಮಾಡ್ತಾ
ಇದ್ದೀವಿ ಅಂತ ಒಪ್ಪಿಕೊಳ್ಳುವ ಮಟ್ಟಿಗೆ ಅವ್ರು ಬಂದ್ರು. ಆ ಬಂದ ನಂತರ SIT ಮಾಡಿದ್ರು. SIT ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ, ಒಬ್ಬ ಚಿನ್ನಯ್ಯ ಯಾರನ್ನ ನಂಬಲಿಕ್ಕೆ ಸಾಧ್ಯವಿರ್ಲಿಲ್ವೋ, ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ನ ಎದುರಿಗೆ ಒಬ್ಬ ಚಿನ್ನಯ್ಯನ ಮಾತನ್ನ ಕೇಳಿ ಇಡೀ ಒಂದು SIT ರಚನೆ ಮಾಡಿದ್ರು. ಕಂಡಲ್ಲಿ ಅಗದ್ರು, ಆತ ತೋರಿಸಿದ ಜಾಗವನ್ನೆಲ್ಲ ಅಗದ್ರು, ಅತ್ಯಾಧುನಿಕ ಯಂತ್ರಗಳನ್ನ ತೆಗೆದುಕೊಂಡು ಬಂದ್ರು, ಅದಕ್ಕೆ ಬೇಕಾಗಿರುವಂತ ಅತ್ಯಾಧುನಿಕ ತಂತ್ರಗಳನ್ನ ಬಳಸಿ ಅಲ್ಲಿ ಆತ ಹೇಳಿದ್ದೇನೂ ಸಿಗಲಿಲ್ಲ ಅಂತ ಗೊತ್ತಾದಾಗ ಎಲ್ಲವೂ ಉಲ್ಟಾ ಹೊಡಿತು. ಅದರ ಕಥೆಯನ್ನು ನಾವು ನೋಡಿದ್ದೀವಿ. ಆದ್ರೆ ಅದೇ ಚಿನ್ನಯ್ಯ ಇವತ್ ನಿಂತ್ಕೊಂಡು ಕೋರ್ಟಿನ ಮುಂದೆ ಹೇಳ್ತಾ ಇದ್ದಾನೆ, ನನಗೆ ಇದಕ್ಕೋಸ್ಕರವೇ ದುಡ್ಡು ಕೊಡ್ಲಾಯ್ತು, ಈ ತರ ಮಾಡು ಅಂತ ಹೇಳಲಾಯ್ತು, ಹೀಗ್ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಆಮಿಷ ಒಡ್ಡಲಾಯ್ತು ಅಂತ ಆತ ಕೋರ್ಟ್ ನಲ್ಲಿ ಕರ್ನಾಟಕ ಸರ್ಕಾರವೇ ಒಂದು ವಾದಿಯಾಗಿರುವಂತ ಪ್ರತಿವಾದಿಯಾಗಿರುವಂತ ಆ ವ್ಯವಸ್ಥೆಯಲ್ಲಿ ತಾನು ಹೇಳ್ತಿದ್ದಾನೆ ಅಂತಂದಾಗ ಇದು ಸರ್ಕಾರದ ಜವಾಬ್ದಾರಿ. ಚಿನ್ನಯ್ಯ ಏನ್ ಹೇಳಿದ್ದಾನೋ ಅದು ನೇರವಾಗಿ ಸರ್ಕಾರದ ಮೇಲೆ ಆರೋಪ. ಯಾಕೆಂದ್ರೆ ನಾನು ಹೇಳಿದ್ದ ಕಾರಣಕ್ಕೋಸ್ಕರ ನೀವು SIT ಮಾಡಿದ್ದೀರಾ, ಇಡೀ ನನ್ನ ಮತ್ತು ನಿಮ್ಮ ಕೋಟ್ಯಂತರ ರೂಪಾಯಿ ತೆರಿಗೆ ಹಣವನ್ನ ಇದಕ್ಕೋಸ್ಕರ ಖರ್ಚು ಮಾಡಲಾಗಿದೆ, ಒಬ್ಬ ಚಿನ್ನಯ್ಯ ಹೇಳಿದ ಅಂತ. ಆದ್ರೆ ಈ ಚಿನ್ನಯ್ಯನಿಗೆ ಹೇಳು ಅಂತ ಹೇಳಿದ್ಯಾರು? ಆತ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಇಂಥವ್ರು ನನಗೆ ಹೇಳಿದ್ದಾರೆ ಅಂತಂದ್ರೆ ಇದು ಬರೀ ಒಂದು ಸರ್ಕಾರಕ್ಕೆ ಮೋಸ ಅಲ್ಲ, ಇದು ಕರ್ನಾಟಕದ 7 ಕೋಟಿ ಜನಕ್ಕೆ ಮಾಡಿದ ಮೋಸ ಅಂತ. ಈ ಮೋಸ ಯಾವ ಪರಿಯ ಮೋಸ ಅಂತಂದ್ರೆ, ಇದೇ ಪ್ರಕರಣ ಈ ಮಾಸ್ಕ್ ಮ್ಯಾನ್ ಬಂದಾಗ, ಮುಸುಕುಧಾರಿ ವ್ಯಕ್ತಿ ಬಂದಾಗ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಮುಸುಕುಧಾರಿ ಬಂದ, ಇವತ್ತು ಬಾಡಿ ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಕಾಯ್ಕೊಂಡು ನಿಂತು ಅನೇಕರು ಹೇಳ್ತಿದ್ರು, ನಾನು ಇವತ್ತು ವೀರೇಂದ್ರ ಹೆಗಡೆ ಅವರ ಫೋಟೋನ ಮನೆಯಿಂದ ಆಚೆ ತೆಗೆದಿಟ್ಟಿದ್ದೀವಿ, ಇವತ್ತು ಅವ್ರನ್ನ ಕಂಡ್ರೆ ಹೀಗ್ ಮಾಡಿದ್ದೀವಿ, ಹಾಗೆ ಮಾಡ್ತೀವಿ ಅಂತೆಲ್ಲ ಹೇಳೋದನ್ನ ನಾವು ಕೇಳಿದ್ದೀವಿ. ಆದ್ರೆ ಇವತ್ತು ಯಾರು ಇದರ ಹಿಂದೆ ನಿಂತು ಚಿನ್ನಯ್ಯನಿಗೆ ಪ್ರೇರಣೆ ಕೊಟ್ಟಿದ್ರೋ ಅದೇ ಪ್ರಕಾಶ್ ರಾಜ್ ಹೇಳ್ತಾರೆ, ನಾನೇ ಅಂದ್ರೆ ಪ್ರಕಾಶ್ ರಾಜ್ ನನಗೆ ತುಂಬಾ ಗೌರವ ಇದೆ, ಜೆಂಟಲ್ ಮ್ಯಾನ್ ಆಗಿದ್ದಾರೆ ವೀರೇಂದ್ರ ಹೆಗಡೆ ಅವರು ಅಂತ ಹೇಳ್ತಾರೆ. ಅವತ್ತು ಚಿನ್ನಯ್ಯನಿಗೆ ವೀರೇಂದ್ರ ಹೆಗಡೆ ಅವರನ್ನ ಜೈಲಿಗೆ ಕಳಿಸಿದ್ರೆ 50 ಲಕ್ಷ ರೂಪಾಯಿ ಕೊಡ್ತೀವಿ, ಇದಕ್ಕೆ 200 ಕೋಟಿ ರೂಪಾಯಿ ಬಡ್ಜೆಟ್ ಇದೆ ಅಂತ ಹೇಳಬೇಕಾದಾಗ ಅವತ್ತು ವೀರೇಂದ್ರ ಹೆಗಡೆ ಅವರು ಜೆಂಟಲ್ ಮ್ಯಾನ್ ಅಂತ ಅನ್ನಿಸ್ಲಿಲ್ವಾ? ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ವೀರೇಂದ್ರ ಹೆಗಡೆಯವರ ಮೇಲೆ ಈ ರೀತಿಯ ಆರೋಪ ಮಾಡ್ತಾ ಇರುವಾಗ ನೀವು ಅದಕ್ಕೆ ಪ್ರೇರಣೆ ಕೊಡುವ ಮಾತುಗಳನ್ನ ಆಡಿದ್ರಲ್ಲ, ಅವತ್ತು ನಿಮ್ಮ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ಲಿಲ್ವಾ? ಇವತ್ತು ಪತ್ರಕರ್ತರು ನಿಮಗೆ ಕಠಿಣ ಪ್ರಶ್ನೆಗಳನ್ನ ಕೇಳ್ತಾ ಇರುವಾಗ ಇವತ್ತು ನಿಮಗೆ ಜ್ಞಾನೋದಯ ಆಗ್ತಾ ಇದೆ, ಅದರ ನನಗೆ ಹಿಂದಿನಿಂದಲೂ ಗೊತ್ತಿದೆ ಅಂತ ನೀವು ಹೇಳ್ತಿದ್ದೀರಿ. ಇದು ಒಪ್ಪಿಕೊಳ್ಳಬಹುದಾಗಿರುವಂತ ಮಾತಾ? ಅಥವಾ ಸ್ವತಃ ಪ್ರಕಾಶ್ ರಾಜ್ ಅವರು ಹೌದು ನಾನು ಈ ತರದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ನನ್ನ ತಪ್ಪು, ನಾನು ಕ್ಷಮೆ ಕೇಳ್ತೀನಿ ಅಂತ 7 ಕೋಟಿ ಜನರ ಎದುರಿಗೆ ಕ್ಷಮೆ ಕೇಳ್ತಾರ? ಇವತ್ತು ಅವರು ಆಸ್ತಿಕ ಅಕಸ್ಮಾತ್ ಏನಾದರೂ ನಿಮ್ಮಗಳ ಹೋರಾಟ ಇಲ್ಲದೆ ಹೋಗಿದ್ದಿದ್ರೆ, ನೀವುಗಳು ಒಂದು ಧರ್ಮ ಸಂಸ್ಥೆಯನ್ನು ಉಳಿಸುವಂತ ಪ್ರಯತ್ನದಲ್ಲಿ ದೊಡ್ಡ ಕೈ ಜೋಡಿಸದೆ ಹೋಗಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಷಡ್ಯಂತ್ರದ ವಿಚಾರಗಳು ಬೆಳಕಿಗೆ ಬರ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಹಿಂಗಾಗಿ ನೀವು ಮಾರಿಕೊಂಡ ಮಾಧ್ಯಮಗಳು ಅಂತ ಕರೆಸ್ಕೊಳ್ಬೇಕಾಗಿರುವಂತ ಸ್ಥಿತಿಗೆ ಒಳಗಾಗಿದ್ದೀರಿ ಅನ್ನೋದು ಕೂಡ ನನಗೆ ಗೊತ್ತು. ಆದರೆ ಸತ್ಯವನ್ನು ಹೊರಗೆ ತರಬೇಕಾದಾಗ ಈ ತರದ ಅನೇಕ ಸಂಗತಿಗಳನ್ನು ಎದುರಿಸಬೇಕಾಗುತ್ತೆ. ನಾನು ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಸರ್ಕಾರವೂ ಈ ವಿಚಾರದಲ್ಲಿ ರಿಲೆಕ್ಟೆಂಟ್ ಆಗಿದ್ದಾಗ ಈ ತರದ ವಿಚಾರಗಳನ್ನ ಹೊರಗೆ ತರೋದಕ್ಕೆ ಸಾರಥ್ಯ ವಹಿಸದೆ ಹೋದಾಗ ಮಾಧ್ಯಮಗಳೇ ಇದನ್ನ ಮಾಡಿ ತಂದು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇದು ಮಾಧ್ಯಮಕ್ಕೆ ಸಂದ ಜಯ. ಯಾಕೆ ಅಂತಂದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಇದರ ಹೋರಾಟ ಆರಂಭವಾದಾಗ ನಾವು ಇದನ್ನು ಷಡ್ಯಂತ್ರ ಅಂತ ಹೇಳುವಾಗ ಅನೇಕರು ಆಡ್ಕೊಳ್ತಾ ಇದ್ರು. ಆರಂಭದಲ್ಲಿ ಹೋರಾಟಕ್ಕೆ ವಸಂತ್ ಗಿಳಿಯಾರ್ ಬಂದಾಗ ವಸಂತ್ ಗಿಳಿಯಾರ್ ಮೇಲೆ ಆದಂತ ವರ್ಬಲ್ ಆಕ್ರಮಣಗಳು ಅದನ್ನ ನಾವು ಇವತ್ತಿಗೂ ಕೂಡ ನೋಡಿದ್ದೇವೆ. ಆನಂತರ ನಾನು ಕೂಡ ಇದರೊಳಗೆ ಬಂದೆ, ಅನೇಕ ಮಿತ್ರರು ಇದಕ್ಕೆ ಜೋಡಿಸ್ಕೊಂಡ್ರು. ಪ್ರತಿಯೊಬ್ಬರ ಮೇಲೆ ಮಾಡಿದ ಈ ವರ್ಬಲ್ ಆಕ್ರಮಣಗಳು, ಅವರ ಚಾರಿತ್ರ್ಯ ಹನನದ ಪ್ರಯತ್ನ, ಇವೆಲ್ಲವನ್ನೂ ಕೂಡ ನಾವು ಕಣ್ಣಾರೆ ನೋಡಿದ್ದೇವೆ. ಇದೆಲ್ಲವನ್ನು ನೋಡುವಾಗ ಆಗ ನಾವು ಷಡ್ಯಂತ್ರ ಅಂತ ಹೇಳುವಾಗ ತುಂಬಾ ಜನ ಆಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಈ ಷಡ್ಯಂತ್ರ ಹೆಂಗೆ ಹೊರಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಚಿನ್ನಯ್ಯನೇ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನನ್ನು ಕರ್ಕೊಂಡು ಹೋಗಿದ್ರು, ರೆಸಾರ್ಟ್ ನಲ್ಲಿ ಇಟ್ಕೊಂಡಿದ್ರು, ನನಗೆ 5,000 ರೂಪಾಯಿ ಹಣವನ್ನ ನನ್ನ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡಿದ್ರು, 15,000 ರೂಪಾಯಿ ಹಣವನ್ನ ನನಗೆ ಅಲ್ಲೇ ತಕ್ಷಣದಲ್ಲಿ ಕೊಟ್ಟರು, ಇನ್ನೂ ಏನಾದ್ರೂ ವೀರೇಂದ್ರ ಹೆಗಡೆ ಅವರನ್ನ ಜೈಲಿಗೆ ಕಳಿಸಿದರೆ ಆದ್ರೆ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಪ್ರತಿಯೊಂದನ್ನು ಕೂಡ ಅವ್ರು ಡೀಟೇಲ್ ಆಗಿ ವರ್ಣನೆ ಮಾಡಿದ್ದಾರೆ. ಬರೀ ಇಷ್ಟೇ ಅಲ್ಲದೆ ಪ್ರಕಾಶ್ ರಾಜ್ ಅವರು ಒಂದ್ ಕಡೆ ಹೇಳ್ಕೊಳ್ತಾರೆ, ನಂಗೆ ಬಹಳ ನಗು ಬಂತು ಅದು ಯಾಕೆ ಹಂಗೆ ಅಂತ. ಪ್ರಕಾಶ್ ರಾಜ್ ಹೇಳಿದ್ರಂತೆ 29ನೇ ತಾರೀಕು ನಾನೇ ಬರ್ತೀನಿ, ಬಂದು ನೀನ್ ತಬ್ಕೊಳ್ತೀನಿ ಅಂತ. ಗೊತ್ತಿಲ್ಲ ನಂಗೆ ಈ ತರದೆಲ್ಲ ಯಾಕೆ ಹೇಳಿದ್ರೋ, ಏನದರ ಹಿಂದೆ ಅವರ ಉದ್ದೇಶ ಏನಿತ್ತೋ, ಅಥವಾ ತಾನು ಸೂಪರ್ ಸ್ಟಾರ್ ತಬ್ಬಿಕೊಂಡ್ರೆ ಎಲ್ರು
ನಮ್ಗೆಲ್ರಿಗೂ ಖುಷಿ ಆಗ್ಬೋದು ಅನ್ನುವಂತ ಅವ್ರ ಭಾವನೆ ಇದ್ದಿರ್ಬೋದು, ಗೊತ್ತಿಲ್ಲ. ಆದ್ರೆ ಈ ತರದ ಮಾತುಗಳನ್ನ ಅವ್ರು ಹೇಳಿದ್ದಾರೆ. ಎಲ್ಲಕ್ಕಿಂತಲೂ ಗಂಭೀರವಾದ ಸಂಗತಿ ಅಂತಂದ್ರೆ, ನಾವು ಕಳೆದ ಈ SIT ರಚನೆ ಆದಾಗ್ಲಿಂದಲೂ ಇದರ ಕುರಿತಂತೆ ಮಾತನಾಡ್ತಾ ಬಂದಿದ್ದೀವಿ. SIT ರಚನೆಯ ಹಿಂದೆಯೂ ಕೂಡ ಒಂದು ಇಡೀ ತಂಡ ಇದರ ಷಡ್ಯಂತ್ರದ ಪಾತ್ರವನ್ನು ವಹಿಸಿತ್ತು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ನಾನು ತುಂಬಾ ಗಂಭೀರವಾದ ಆರೋಪ ಮಾಡ್ತೀನಿ. ಒಂದು ತಂಡ ಸ್ವತಃ ಸಿದ್ದರಾಮಯ್ಯನವರ ಆಸುಪಾಸ್ನಲ್ಲೇ ಕೂತ್ಕೊಂಡು ಈ ಕೆಲಸ ಮಾಡ್ತಾ ಇತ್ತು. ಆ ನಂತರ ಆ ತಂಡ ಅತಂತ್ರವಾಗಿ ಹೋಗಿದೆ ಇವತ್ತು ಅನ್ನೋದು ಕೂಡ ನಮ್ಗೆಲ್ರಿಗೂ ಗೊತ್ತಿದೆ. ಆ ತಂತ್ರ ಅಲ್ಲೇ ಆ ಗುಂಪು ಅಲ್ಲೇ ಕುಳಿತುಕೊಂಡು ಅವರು ಈ SIT ಫಾರ್ಮ್ ಮಾಡಬೇಕು ಅಂತ ಹೇಳಿದ್ದಲ್ಲದೆ, ಈ ಒಬ್ರು ಅನ್ನುವಂತಹ ವ್ಯಕ್ತಿ ಇವತ್ತು ಇಷ್ಟೆಲ್ಲ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನು ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ. ಅವರು ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಈ ಷಡ್ಯಂತ್ರದ ಮುಖ್ಯ ಪಾತ್ರಧಾರಿಯಾಗಿದ್ರು. ಇವತ್ತು ಆ ಮುಖ್ಯ ಪಾತ್ರಧಾರಿಯೇ ಮತ್ತೊಬ್ಬರ ಸೂತ್ರ ಮತ್ತೊಬ್ಬರ ಕೈಯಲ್ಲಿದೆ ಅಂತ ಅವ್ರು ಹೇಳಬೇಕು ಅಂತ ಆದ್ರೆ, ಸೂತ್ರಧಾರಿ, ಈ ಷಡ್ಯಂತ್ರದ ಸೂತ್ರಧಾರಿ ಯಾರು ಅನ್ನುವಂತ ನೈಜಾಂಶವನ್ನು ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಕನ್ನಡಿಗರು ಇದಕ್ಕೆ ಕಾಯ್ತಾ ಇದ್ದಾರೆ. ಆದ್ರಿಂದ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಕಳೆದ 10 ತಿಂಗಳ ನಡೆಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಈ ಪ್ರಕರಣವನ್ನು ದಾರಿ ತಪ್ಪಿಸುವಂತಹ ವ್ಯವಸ್ಥೆಗಳು ಆಗ್ತಾ ಇದೆಯಾ ಅನ್ನುವಂಥ ಸಂಶಯ ನಮಗೆಲ್ರಿಗೂ ಇದೆ. ಇವತ್ತು ಈ ಸಂಶಯವನ್ನು ಇವರು ದೂರ ಮಾಡಲಿ. ವಸಂತರು ಹೇಳಿದ ಹಾಗೆ ಹಿಂದಿನ ಗೃಹ ಸಚಿವರು ಈ ವಿಷಯಗಳನ್ನು ಯಾವುದೂ ಕೂಡ ಬಹಿರಂಗ ಮಾಡಿರಲಿಲ್ಲ. ಇವತ್ತು ಹೊಸ ಗೃಹ ಸಚಿವರು ಬಂದಿದ್ದಾರೆ. ಅವರು ಈ ವಿಷಯಗಳನ್ನು ಕನ್ನಡಿಗರಿಗೆ, ಕರ್ನಾಟಕದ ಜನತೆಗೆ ಅನಾವರಣಗೊಳಿಸಲಿ. ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂಥದ್ದು ಹೊರಗೆ ಬರಲಿ. ಈ ಎಡಪಂಥೀಯರ ಸೂತ್ರದಂತೆ, ಎಡಪಂಥೀಯರು ಹೇಳಿದಂತೆ SIT ರಚನೆ ಮಾಡಿದ್ದೇವೆ ಅಂತ ಏನು ದಿನೇಶ್ ಗುಂಡೂರಾಯರು ಹೇಳಿದ್ರು, ಆ ಎಡಪಂಥೀಯರು ಯಾರು ಸೂತ್ರಧಾರಿಗಳು, ಇದೆಲ್ಲವೂ ಕೂಡ ಇವತ್ತು ಹೊರಗೆ ಬರಬೇಕಾಗಿದೆ. ಸುವಮೋಟೋ ಇದನ್ನು ಮುಂದುವರಿಸುವಂತ ಈ ಚಿನ್ನಯ್ಯನವರ ರಿಟ್ ಪಿಟಿಷನ್ನ ಆಧಾರದ ಅಡಿಯಲ್ಲಿ ಈ ಪ್ರಕರಣವನ್ನು ಮತ್ತಷ್ಟು ಗಾಢವಾಗಿ, ಮತ್ತಷ್ಟು ಆಳವಾಗಿ ಇವತ್ತು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆಗಿದೆ. ಅವ್ರು ಈ ಕೂಡಲೇ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಎಲ್ಲ ಪತ್ರಕರ್ತ ಮಿತ್ರರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂತಂದ್ರೆ, ಈಗ ಚಿನ್ನಯ್ಯ ಹೇಳಿರುವ ಹೇಳಿಕೆಯನ್ನ ಆಧರಿಸಿ ನೋಡುವಾಗ ಇದರಲ್ಲಿ ಸಂಪೂರ್ಣವಾಗಿ ಎಡಪಂಥೀಯ ಚಿಂತಕರು ಅಥವಾ ಲೆಫ್ಟ್ ವಿಂಗ್ನವರು ಅವರೇ SITಯನ್ನು ಮುನ್ನಡೆಸುವ ರೀತಿಯಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ಈ ಪ್ರಣಬ್ ಮೊಹಂತಿ ಅವರು ನನಗೆ ಹೇಳಿದ್ರು, ಅವನಿಗೆ ವಿಟ್ನೆಸ್ ಹಾಸ್ಟೆಲ್ ಆಗಿದ್ದಾನೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಣಬ್ ಮೊಹಂತಿ ಅವರು, ನನಗೆ ಗೊತ್ತಿಲ್ಲ, ಇದನ್ನು ಪ್ರಕಾಶ್ ರಾಜ್ ಹೇಳಿರುವಂಥದ್ದು. ಪ್ರಣಬ್ ಮೊಹಂತಿ ಯಾರಿಗೆ ಉತ್ತರದಾಯಿ ಆಗ್ಬೇಕಿತ್ತು? ಪ್ರಕಾಶ್ ರಾಜ್ ಚಿನ್ನಯ್ಯ ಜೊತೆ ಮಾತಾಡಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರಿಗೆ ನೋಟಿಸ್ ಕಳಿಸಿ ಅವ್ರನ್ನ ವಿಚಾರಣೆ ಮಾಡಬೇಕಿತ್ತಾ ಇಲ್ವಾ, ಅಥವಾ ಅವರಿಗೆ ಇವರು ಡೈರೆಕ್ಷನ್ ಮಾಡಬೇಕಿತ್ತಾ ಅನ್ನೋದು ನಮ್ದು ಪ್ರಶ್ನೆ. ಆ ಕಾರಣಕ್ಕೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಮತ್ತೆ ನಾವು ಯಾವಾಗಲೂ ಹೇಳ್ತಾ ಇದ್ವಿ, ಸರ್ಕಾರ ಮಧ್ಯಂತರ ವರದಿಯನ್ನು, SITಯ ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತ. ಈಗ ಈ ಪ್ರಕರಣಕ್ಕೆ ಸುಮಾರು 10 ತಿಂಗಳಾಗ್ತಾ ಬಂತು. ಸರ್ಕಾರ ಯಾವುದೇ ರೀತಿಯಲ್ಲೂ ಮಧ್ಯಂತರ ವರದಿಯನ್ನು ಕೊಟ್ಟಿಲ್ಲ. ಸರ್ಕಾರ ಯಾಕೆ ಈ ರೀತಿಯ ಮೀನಾಮೇಷ ಎಣಿಸ್ತಾ ಇದೆ? ಒಂದು ರೀತಿಯಲ್ಲಿ ಜನರನ್ನು ಒಟ್ಟು ಈ ಪ್ರಕರಣದಿಂದ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂತ ಯತ್ನ ಯಾಕೆ ಮಾಡ್ತಾ ಇದ್ದಾರೆ? ಇವತ್ತು ಈ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜರ ಹೆಸರು ಏನು ಉಲ್ಲೇಖ ಆಗಿದೆ, ಪ್ರಕಾಶ್ ರಾಜರು ಬಹಿರಂಗವಾಗಿ ಹೇಳ್ತಾರೆ SITಯ ಮುಖ್ಯಸ್ಥರಲ್ಲಿ ನಾವು ಮಾತಾಡಿದ್ದೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ವಿಷಯಗಳೆಲ್ಲವೂ ಕೂಡ ಕನ್ನಡಿಗರಿಗೆ, ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗ್ಬೇಕಲ್ವಾ? ಅಥವಾ ಪ್ರಕಾಶ್ ರಾಜ್ ಹೇಳುವಂಥದ್ರಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಇದು ಕೂಡ ಗೊತ್ತಾಗ್ಬೇಕಲ್ವಾ? ಇವತ್ತು ರಿಟ್ ಪಿಟಿಷನ್ ಅನ್ನುವಂಥದ್ರಲ್ಲಿ ಏನು ಉಲ್ಲೇಖ ಆಗಿದೆ ಇದು ಸತ್ಯಾಂಶ. ಈ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿಯ ಮಾತಿನ ಆಧಾರದ ಅಡಿಯಲ್ಲಿ 100 ಕೋಟಿ
ಭಕ್ತರ ಶ್ರದ್ಧೆಗೆ ಧರ್ಮಕ್ಕೆ ಘಾಸಿ ಉಂಟು ಮಾಡಿ ಚಿನ್ನಯ್ಯ ಹೇಳಿದ ಅನ್ನೋ ಮಾತ್ರಕ್ಕೆ ಇವರು ಬುಲ್ಡೋಸರ್ ಅನ್ನು ನುಗ್ಗಿಸ್ಲಿಕ್ಕೆ, ದೇವಸ್ಥಾನದಲ್ಲಿ ಬುಲ್ಡೋಸರ್ ಅನ್ನು ನುಗ್ಗಿಸ್ಲಿಕ್ಕೆ ಹೊರಟಿದ್ರು. ಇವತ್ತು ಅದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಅರುಣ್ ಕುಮಾರ್ ಅವರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ತಾರೆ ಅದಕ್ಕೆ ಪರ್ಮಿಷನ್ ತಗೊಳಕ್ಕೆ. ಆ ಸಂದರ್ಭದಲ್ಲೇ ತರಾತುರಿಯಲ್ಲಿ SIT ರಚನೆ ಮಾಡ್ತಾರೆ. ಒಟ್ಟಾರೆ ಈ ಬೆಳವಣಿಗೆಗಳು ಬಹಳ ಗೊಂದಲಕಾರಿಯಾಗಿ ಕಾಣಿಸ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಏನು SIT ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿರುವುದರ ಬಗ್ಗೆ ಏನು ಉಲ್ಲೇಖ ಮಾಡಿಲ್ಲ. ಈಗ ಗೃಹ ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರಿದ್ದಾರೆ. ಪರಮೇಶ್ವರ್ ಅವರು ಮುಚ್ಚಿಟ್ಟ ಸತ್ಯವನ್ನ ಪ್ರಿಯಾಂಕ ಖರ್ಗೆ ಅವರು ಬಯಲು ಮಾಡಬೇಕು. ಮತ್ತು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಈ ನಿಟ್ಟಿನಲ್ಲಿ ಇನ್ನಷ್ಟು ಹೋರಾಟಗಳನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಿದ್ದೀವಿ. ಇಲ್ಲಿ ಪ್ರಕಾಶ್ ರಾಜ್ ಅವರ ಎಂಟ್ರಿ ಮತ್ತು ಅದರಲ್ಲಿ ಬಹಳ ಈ ಚಿನ್ನಯ್ಯನ ರಿಪೋರ್ಟ್ ಅನ್ನು ನೀವು ಗಮನಿಸಬಹುದು. ಪಾಯಿಂಟ್ ನಂಬರ್ 19 ಆ ರಿಟ್ ಅರ್ಜಿಯಲ್ಲಿ 19ರಲ್ಲಿ ಅವನು ಉಲ್ಲೇಖ ಮಾಡ್ತಾನೆ, ನನ್ನ ಕಿವಿಗೆ ಹೆಡ್ಫೋನ್ ಅನ್ನು ಹಾಕಲಾಗಿತ್ತು ಅಂತ ಹೇಳಿ. ನಾವು ಅವಾಗಲೇ ಪ್ರಶ್ನೆ ಮಾಡಿದ್ವಿ, ಆ ವ್ಯಕ್ತಿಯನ್ನ ಸರ್ಕಾರಿ ಸುಪಾತಿಯಲ್ಲಿ ಇರಿಸಿಕೊಳ್ಬೇಕು ಅಥವಾ ಯಾವುದೋ IBಯಲ್ಲಿ ಇರಿಸಿಕೊಂಡು ಆತನಿಗೆ ರಕ್ಷಣೆಯನ್ನು ಒದಗಿಸಬೇಕಿತ್ತು. ಆದರೆ ಏನು ಈ ಷಡ್ಯಂತ್ರದ ಭಾಗ ಯಾರಿದ್ದಾರೆ ಅವ್ರ ಜೊತೆಗೆ ಉಳಿಲಿಕ್ಕೆ ಅವಕಾಶ ಕೊಟ್ಟ ಕಾರಣಕ್ಕೆ ಅವನ ಕಿವಿಗೆ ಹೆಡ್ಫೋನ್ ಅನ್ನು ಹಾಕಿ ಆತನಿಗೆ ಡೈರೆಕ್ಷನ್ ಅನ್ನ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ನೀವು ಏನು ಇದನ್ನ ಗುಂಡಿಯನ್ನು ಅಗೆಯುವ ಸಂದರ್ಭದಲ್ಲಿ ಆತ ಆ ಕಡೆ ಈ ಕಡೆ ಓಡಾಡ್ತಿರುವಂಥದ್ದು, AC ಅವ್ರನ್ನ ಮತ್ತೆ ತನಿಖಾಧಿಕಾರಿಗಳನ್ನ ಕನ್ಫ್ಯೂಷನ್ ಮಾಡ್ತಿರುವಂಥದ್ದು ನಮಗೆ ಕಂಡು ಬಂದಿತ್ತು. ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ರಿ. ಅದು ಯಾಕೆ ಅಂತ ಈಗ ಅರ್ಥ ಆಗ್ತದೆ. ಯಾಕಂದ್ರೆ ಇನ್ನೊಬ್ಬ ವ್ಯಕ್ತಿ ಆ ಹೆಡ್ಫೋನ್ ಅಲ್ಲಿ ಅವನಿಗೆ ಡೈರೆಕ್ಷನ್ ಕೊಡ್ತಾ ಇದೆ, ನೀನು ಆ ಕಡೆ ಹೋಗ್ಬೇಕು, ಇಲ್ಲಿಂದ ಆ ಕಡೆ ಹೋಗ್ಬೇಕು ಅಂತೇಳಿ. ಅಂದ್ರೆ SIT ಆ ವ್ಯಕ್ತಿಯನ್ನ ತನ್ನ ಸುಪರ್ದಿಯಲ್ಲಿ ಇರಿಸಿಕೊಳ್ಳದೆ ಅವನಿಗೆ ಮಾಸ್ಕ್ ಅನ್ನ ಹಾಕ್ತಿದ್ದದ್ದು ಕೂಡ SIT ಅಲ್ಲ, ಅವನೇ ಹಾಕೊಂಡು ಬರ್ತಾ ಇದ್ದ. ಮಾಸ್ಕ್ ಹಾಕುವ ಹಿಂದಿರುವಂತ ರಹಸ್ಯವೇ ಅವನನ್ನ ಪೂರ್ತಿ ಮಾಸ್ಕಿಂಗ್ ಮಾಡಲಿಕ್ಕೆ ಕಾರಣವೇ ಇವರ ಹೆಡ್ಫೋನ್ ಅನ್ನ ಅಲ್ಲಿ ಇಡುವಂಥದ್ದು. ಪಾಯಿಂಟ್ ನಂಬರ್ 19ರಲ್ಲಿ ಇದೆ. ಆಮೇಲೆ ಇನ್ನೊಂದು ಪಾಯಿಂಟ್ ನಂಬರ್ 20ರಲ್ಲಿ 200 ಕೋಟಿಯ ಉಲ್ಲೇಖ ಬರ್ತದೆ. 200 ಕೋಟಿ ವೆಚ್ಚ ಇದು ನಿನಗೇನು ಕೊಡೋದು ದೊಡ್ಡದಲ್ಲ, ನಿಂಗೊಂದು 50 ಲಕ್ಷ ಕೊಡ್ತೀವಿ, ಮನೆ ಕಟ್ಟಿಕೊಡ್ತೀವಿ. ವೀರೇಂದ್ರ ಹೆಗಡೆ ಜೈಲಿಗೆ ಹೋದ್ರೆ ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಪ್ರಕಾಶ್ ರಾಜ್ ಅವರು ಇವತ್ತು ವೀರೇಂದ್ರ ಹೆಗಡೆ ಅವರ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತಾಡಿದ್ದಾರೆ, ನಮ್ಗೆ ಬಹಳ ಖುಷಿ ಅದು. ಆದರೆ ಇಲ್ಲಿ ಈ ಷಡ್ಯಂತ್ರ ಅನ್ನೋದಕ್ಕೆ ಬಹಳ ಗಟ್ಟಿಯಾದಂಥ ಪುರಾವೆ ಏನು ಅಂತ ಹೇಳಿದ್ರೆ, ವೀರೇಂದ್ರ ಹೆಗಡೆ ಜೈಲಿಗೆ ಹೋದ್ರೆ ನಿನ್ಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಚಿನ್ನಯ್ಯಗೆ ಆಫರ್ ಮಾಡಿರುವಂಥದ್ದು. ಈ SIT ರಚನೆ ಆದ ಸಂದರ್ಭದಲ್ಲಿ ಸದನದಲ್ಲೇ ನಮ್ಮ ರಾಜ್ಯದ ಆ ಕಾಲದ ಅಥವಾ ಈ ಕಾಲದ ಮುಖ್ಯಮಂತ್ರಿ ಆಗಿರುವಂಥ ಆಗ DCM ಆಗಿರುವಂಥ DK ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಆಮೇಲೆ ಇದರ ಹಿಂದೆ ಎಲ್ಲ ಎಡಪಂಥೀಯ ಚಿಂತಕರು ಇದ್ದಾರೆ ಅನ್ನೋದಕ್ಕೆ ಬಹಳ ಪುಷ್ಟಿ ಏನಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಆಗಿದ್ದಂತಹ ಹಿಂದೆ ಗುಂಡೂರಾವ್ ಅವರು ಇದು ಎಡಪಂಥೀಯರ ಒತ್ತಡದ ಮೇರೆಗೆ SIT ರಚನೆ ಆಗಿರೋದು ಅಂತ ಉಲ್ಲೇಖವನ್ನ ಮಾಡಿರುವಂಥದ್ದು. ಕೇರಳದ ಸಂಸದರು ಇದರ ಬಗ್ಗೆ ಏನು ಕಮ್ಯುನಿಸ್ಟ್ ಸಂಸದರು ಇದರ ಬಗ್ಗೆ ಮಾತನಾಡಿದ್ದಾರೆ. ನಿಮ್ಮ ಸಂಘಟನೆ ಬಗ್ಗೆ ನೋಡಿ. ನಮಸ್ತೆ. ನಿಮ್ಮ ಸಂಘಟನೆ ಬಗ್ಗೆ ಪುಣ್ಯಕ್ಷೇತ್ರ ಏನದು ಸಂಘಟನೆ ಓಪನಿಂಗ್ ಅಲ್ಲಿಂದನೇ ಮಾಡಿ, ಸೊ ದಟ್ ಅದ್ರ ಬಗ್ಗೆ ಯಾರಾದರೂ ಬರೆಯೋರು ಬರೀತಾರೆ, ಸೊ ದಟ್ ಸ್ವಲ್ಪ ಔಟ್ ಮೈಲೇಜ್. ಶುರು ಮಾಡಲ. ಕರ್ನಾಟಕ ರಾಜ್ಯದ ಎಲ್ಲ ಹೆಮ್ಮೆಯ ಪತ್ರಕರ್ತರಿಗೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಸಂಚಾಲಕನಾಗಿ ವಸಂತ ಗಿಳಿಯಾರ್ ನಮಸ್ಕರಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಈ ಏನು ಧರ್ಮಸ್ಥಳದ ವಿರುದ್ಧ ನಡೆದಿರುವಂಥ ಷಡ್ಯಂತ್ರದ ವಿರುದ್ಧ ಸತ್ಯಾಗ್ರಹ ಅಥವಾ ಜನಾಗ್ರಹ ಮಾಡುವ ನಿಟ್ಟಿನಲ್ಲಿ ಜೊತೆಯಾದಂತಹ ಹಿರಿಯರಾದಂಥ ಚಕ್ರವರ್ತಿ ಸುಲಿಬಿಲಿ ಅವರಿದ್ದಾರೆ. ಜೊತೆಗೆ ವಿಕಾಸ್ ಕುಮಾರ್ ಪುತ್ತೂರ್ ಸಹ ಇದ್ದಾರೆ ನಮ್ಮ ಜೊತೆಗೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಈ ಹಿಂದೆ ಹಲವಾರು ಪ್ರಶ್ನೆಗಳನ್ನು ಇಟ್ಕೊಂಡು ಸಾರ್ವಜನಿಕ ವಲಯದಲ್ಲಿ ಜನಾಗ್ರಹ ಸಮಾವೇಶಗಳನ್ನು, ಧರ್ಮ ಸಂರಕ್ಷಣಾ ಯಾತ್ರೆಯನ್ನು, ಒಂದು 10 ಸಮಾವೇಶಗಳನ್ನು ಆಯೋಜನೆ ಮಾಡಿತ್ತು. ಆ ಸಂದರ್ಭಗಳಲ್ಲಿ ನಾವು ಎತ್ತಿರುವಂಥ ಪ್ರಶ್ನೆಗಳು ಈಗ ಮತ್ತೆ ಅವತ್ತು ನಾವು ಕೇಳಿರುವಂಥದ್ದು ಬಹಳ ಸಮರ್ಪಕವಾಗಿದೆ ಅಂಥೇಳಿ ನಮಗೆ ಇತ್ತೀಚಿನ ಏನು ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವ ರಿಟ್ ಅರ್ಜಿಯ ಅದರ ಮೂಲಕ ಬಹಿರಂಗಗೊಂಡಿರುವಂಥ ಸತ್ಯಗಳು ನಮಗೆ
ಅವತ್ತು ನಾವು ಮಾಡಿದಂಥ ಏನು ಪ್ರಶ್ನೆಗಳು, ಎತ್ತಿದ ಪ್ರಶ್ನೆಗಳು ಮತ್ತು ಮಾಡಿದ ಆರೋಪಗಳು ಅದು ಸತ್ಯ ಅನ್ನೋದು ಇವತ್ತಿಗೆ ಸಾಬೀತಾಗಿದೆ. ನಾವು ಅವತ್ತು ಹೇಳಿದ್ವಿ, ಇದು ಎಲ್ಲ ಎಡಪಂಥೀಯ ಚಿಂತಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇರಿಕೊಂಡು ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಎನ್ನುವುದನ್ನು ನಾವು ಹೇಳಿದ್ವಿ. ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವಂಥ ವರದಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಖಳನಟ ಅಥವಾ ಚಿತ್ರನಟ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖ ಆಗಿದೆ. ನಾನು ಅಂದ್ಕೊಂಡಿದ್ದೆ, ಅಥವಾ ನಾವೆಲ್ಲ ಅಂದ್ಕೊಂಡಿದ್ವಿ, ಪ್ರಕಾಶ್ ರಾಜ್ ಇದನ್ನು ನಿರಾಕರಿಸ್ತಾರೆ ಅಂತೇಳಿ. ಇವತ್ತು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿದ್ದಾರೆ. ನಾನು ಚಿನ್ನಯ್ಯನ ಜೊತೆ ಮಾತಾಡಿರೋದು ಸತ್ಯ. ಅದರ ನಂತರ ನಾನು ಪ್ರಣಬ್ ಮೊಹಂತಿ ಅವರಿಗೂ ಕೂಡ ನಾನು ಮಾತಾಡಿದ್ದೆ, ಅವ್ರು ನನಗೆ ಬಹಳ ಆಪ್ತರಿದ್ರು ಅಂತ ಹೇಳಿದ್ದಾರೆ. ಈಗ ನಮಗೆ ಬಹಳ ಮುಖ್ಯವಾದ ಪ್ರಶ್ನೆ ಇರುವಂಥದ್ದು, SIT ರಚನೆ ಆಗುವ ಮೊದಲೇ ಪ್ರಣಬ್ ಮೊಹಂತಿ ಅವರಿಗೆ ಪ್ರಕಾಶ್ ರಾಜ್ ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆಮೇಲೆ ಪ್ರಕಾಶ್ ರಾಜ್ ಅವರೇ ಹೇಳ್ತಾರೆ, ವಿಟ್ನೆಸ್ ಹಾಸ್ಟೆಲ್ ಆಗಿದೆ, ಚಿನ್ನಯ್ಯ ಈಗ ಉಲ್ಟಾ ಆಗಿದ್ದಾನೆ, ಹಾಗಾಗಿ ಅವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಡಿ ಅಂತ ಹೇಳಿ ಪ್ರಣಬ್ ಮೊಹಂತಿ ಹೇಳಿದ್ದಾರೆ ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಪ್ರಕಾಶ್ ರಾಜ್ ಅವರು ಹೇಳಿರುವಂಥದ್ದು. ನಮಗಿಲ್ಲಿ ಬಹಳ ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ, ಜುಲೈ 15ನೇ ತಾರೀಕಿಗೆ ಓಜಸ್ವಿ ಗೌಡ ಅವರು ಇದು ನಮ್ಮ SITಗೆ ಚೀಫ್ ಆಗಿ ಪ್ರಣಬ್ ಮೊಹಂತಿ ಅವರು ಬರಬೇಕು ಅಂತ ಹೇಳಿ ಒಂದು ಪತ್ರವನ್ನು ಬರೀತಾರೆ, ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಅದಕ್ಕಿಂತ ಮೊದಲೇ ಪ್ರಕಾಶ್ ರಾಜ್ ಅವರು ಪ್ರಣಬ್ ಮೊಹಂತಿ ಅವ್ರ ಜೊತೆ ಈ ರೀತಿ ಮಾತಾಡಿದ್ದೀನಿ ಅನ್ನೋದು ಕೂಡ ಸಾಬೀತಾಗಿರುತ್ತದೆ. ಆಮೇಲೆ ಇತ್ತೀಚೆಗಷ್ಟೇ ಅವರು ಬ್ರೈನ್ ಮ್ಯಾಪಿಂಗ್ ವಿಷಯವನ್ನು ಹೇಳಿದ್ದಾರೆ, ಆ ಹೋರಾಟಗಾರರಲ್ಲಿ ಒಬ್ಬರಾಗಿರುವಂತೆ ಗಿರೀಶ್ ಅವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.